ಜೀವನ ದರ್ಶನ ಕಾರ್ಯಕ್ರಮದಲ್ಲಿ ನಾವು ಚಾತುರ್ಮಾಸದ ಅನುಷ್ಠಾನ ಮತ್ತು ಉಪಯೋಗಗಳ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಚಾತುರ್ಮಾಸದ ವಿಶೇಷಗಳ ಬಗ್ಗೆ ನಮ್ಮ ವೀಕ್ಷಕರು ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದಿರಿ. ತಾವು ಮತ್ತಷ್ಟು ಪ್ರಶ್ನೆಗಳನ್ನು ಕೇಳಬಹುದು. ಶ್ರೀ 1008 ಶ್ರೀ ವಿದ್ಯಾವಾರಿಧಿ ತೀರ್ಥ ಶ್ರೀ ಪಾದಂಗಳವರಲ್ಲಿ ಭಿನ್ನಹ ಮಾಡಿಕೊಳ್ಳಬಹುದು. ತಕ್ಕ ಒಂದು ಉತ್ತರವನ್ನ ತಾವು ಪಡೆಯಬಹುದು ಅಂತ ಹೇಳ್ತಾ ನಿಮ್ಮ ಪ್ರಶ್ನೆಗಳಿಗೆ ಕರೆಯನ್ನ ಮಾಡಿ. ಪ್ರಿಯಂ ಬ್ರೂಯಾತ್ ಸತ್ಯಮ ಪ್ರಿಯಂ ಅಬ್ರೂಯಾತ್ ಅಂತ ಹೇಳಿದ್ದಾರೆ. ಹೌದು, ನಾವು ಸತ್ಯವನ್ನೇ ಹೇಳಬೇಕು, ಶಾಸ್ತ್ರವನ್ನೇ ಹೇಳಬೇಕು. ಆ ಸತ್ಯವಾಗಿರ್ತಕ್ಕಂಥ ಶಾಸ್ತ್ರವನ್ನು ಅಪ್ರಿಯವಾಗಿ ಹೇಳಬಾರ್ದು, ಕರ್ಣ ಕಠೋರವಾದ ರೀತಿ ಒಳಗೆ ಹೇಳಬಾರ್ದು ಅಂತ ಇದೆ. ಸತ್ಯವನ್ನು ಹೇಳಬೇಕು, ಅದು ಪ್ರಿಯವಾಗಿ ಹೇಳಬೇಕು, ಕಠೋರವಾಗಿ ಹೇಳಬಾರ್ದು ಅಂತ. ಆದರೆ ಕೆಲವು ಮಾತಾಡಬೇಕಾದ್ರೆ ಎಲ್ಲೋ ಒಂದು ಕಡೆ ಇನ್ನು ಮತ್ತೊಬ್ಬರನ್ನ ಮನಸ್ಸು ನೋಯಿಸೋ ಹಾಗೆ ಅಥವಾ ನೇರವಾಗಿ ಖಾರವಾದ ನುಡಿಗಳು ಈ ಥರದ್ದೆಲ್ಲ ಆಡಬಾರ್ದು. ಇದು ಬೇರೆ ಯಾವುದೇ ಸಂದರ್ಭದಲ್ಲಿ ಆಡಬಾರ್ದಲ್ವಾ? ಆಡಬಾರ್ದು. ಅದು ಒಂದು ಹಿಂಸೆನೆ. ಅದು ಒಂದು ಹಿಂಸೆನೆ. ಹಿಂಸೆ ಅಂತ ಅಂದಾಗ ಎಷ್ಟೊಂದು ವಿಚಾರ ಬರುತ್ತೆ, ಮಾತು ಬರುತ್ತೆ. ಒಂದು ಕರೆ ನೋಡೋಣ. ಉಷಾ ಅವರು ಮೈಸೂರಿನಿಂದ ಕರೆ ಮಾಡ್ತಾ ಇದ್ದಾರೆ. ಉಷಾ ಅವರೇ ನಮಸ್ಕಾರ. ನಮಸ್ಕಾರ ಇಬ್ರಿಗೂ. ನಮಸ್ಕಾರ. ಚಾತುರ್ಮಾಸದಲ್ಲಿ ಗುರುಗಳಿಗೆ ಕೆಲವು ಕಷ್ಟ ಇದೇ ಇರುತ್ತೆ ಅಂತ ಹೇಳ್ತೀವಿ, ನಿಯಮಗಳು. ಹೌದು. ಹಾಗಾದ್ರೆ ಬಾಕಿ ಅಂತೆ ಅವ್ರ ಮನಸ್ಥಿತಿ ಹೇಗಿರುತ್ತೆ ಈ ಟೈಮ್ ನಲ್ಲಿ? ಅದು ಏನು ಅದು ವಿಷಯ ಅಂತ. ಆಯ್ತು ಮೇಡಮ್, ಹೇಳ್ತಾರೆ. ಚಾತುರ್ಮಾಸದಲ್ಲಿ ನಾವು ಒಂದೇ ಕಡೆ ಇದ್ದುಕೊಂಡು ಅನುಷ್ಠಾನ ಮಾಡ್ತಕ್ಕಂಥ ಪದ್ಧತಿ. ಯತಿಗಳಿಗೆ ನಿಯಮ ಏನಿದೆ ಅಂದ್ರೆ ಸಾಮಾನ್ಯ ನಿಯಮ, ಯತಿಗಳಾದವರು ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಒಂದೇ ದಿವಸ ಇರಬೇಕು ಅಂತಿದೆ. ಆದರೆ ಶಹರ ಪಟ್ಟಣಗಳಲ್ಲಿ 5 ದಿವಸದವರೆಗೂ ಮಾತ್ರ ಉಳಿಲಿಕ್ಕೆ ಅವಕಾಶ ಇದೆ. ಆದರೆ ಈ ಚಾತುರ್ಮಾಸದಲ್ಲಿ ಮಾತ್ರ ಒಂದೇ ಕಡೆ 2 ತಿಂಗಳವರೆಗೂ ಸಂಪೂರ್ಣವಾಗಿ ಒಂದೇ ಕಡೆ ಇದ್ದುಕೊಂಡು ಅನುಷ್ಠಾನ ಮಾಡಲಿಕ್ಕೆ ಶಾಸ್ತ್ರ ಹೇಳಿದೆ. ವಿಜಯನಗರದಿಂದ MN ಕೇಸರಿ ಅವರು ಕರೆ ಮಾಡ್ತಾ ಇದ್ದಾರೆ. ಕೇಸರಿ ಅವರೇ ನಮಸ್ಕಾರ. ನಮಸ್ಕಾರ ಕೇಸರಿ ಅವರೇ, ತಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ. ಕೇಳಿ ಪ್ರಶ್ನೆ. ನನ್ನ ಪ್ರಶ್ನೆ ಏನು ಅಂದ್ರೆ, ಚಾತುರ್ಮಾಸ ಇದು ಸನ್ಯಾಸಿಗಳಿಗೆ ಮಾತ್ರ ಮೀಸಲಿಟ್ಟಿದ್ಯಾ ಇಲ್ಲ ಸಾರ್ವಜನಿಕರು ಮಾಡಬಹುದಾ? ಮತ್ತು ಈ ಚಾತುರ್ಮಾಸದಲ್ಲಿ ಒಂದೊಂದೇ ಐಟಮ್ ನ ವರ್ಜ್ಯ ಮಾಡ್ತಾ ಹೋಗ್ತಾರೆ, ಅದು ಹೇಗೆ? ಅದರ ರೂಲ್ಸ್ ಏನು ಸ್ವಲ್ಪ ತಿಳ್ಕೊಡ್ತಾರೆ. 2 ಒಳ್ಳೆ ಪ್ರಶ್ನೆಗಳನ್ನ ಕೇಳಿದಿರಿ ಕೇಸರಿ ಅವರೇ, ತಿಳಿಸ್ತಾರೆ. ಈ ಚಾತುರ್ಮಾಸ ವ್ರತ ಏನಿದೆ ಯಾವುದೇ ಒಂದು ವರ್ಣದವರಿಗೆ ಮೀಸಲಿಲ್ಲ, ಯಾವುದೇ ಒಂದು ಆಶ್ರಮದವರಿಗೆ ಮೀಸಲಿಲ್ಲ. ಚಾತುರ್ಮಾಸ ವ್ರತವನ್ನು ಎಲ್ಲಾ ವರ್ಣದವರು ಅವಶ್ಯವಾಗಿ ಆಚರಣೆ ಮಾಡಬೇಕಾದದ್ದು, ಎಲ್ಲಾ ಆಶ್ರಮದವರು ಅವಶ್ಯವಾಗಿ ಆಚರಣೆ ಮಾಡಬೇಕು ಅಂತ ವರಾಹ ಪುರಾಣದಲ್ಲಿ ವರಾಹ ರೂಪಿ ಶ್ರೀಮನ್ ನಾರಾಯಣ ಧರಣಿ ರೂಪಿ ಲಕ್ಷ್ಮಿಗೆ ಹೇಳಿದ್ದುಂಟು. ಹಿಂಗಾಗಿ ಯಾವುದೇ ಒಂದು ವರ್ಣದವರಿಗೆ ಯಾವುದೇ ಒಂದು ಆಶ್ರಮದವರಿಗೆ ಮಾತ್ರ ಈ ಚಾತುರ್ಮಾಸ ನಿಯಮ ಎಂಬುದಿಲ್ಲ. ಹಿಂಗಾಗಿ ಎಲ್ಲಾ ವರ್ಣದವರು ಸಹ ಇದನ್ನ ಆಚರಣೆ ಮಾಡಲೇಬೇಕು ಅಂತ ಇದ್ದಿದ್ದರಿಂದ ಅನೇಕ ವರ್ಣಗಳಲ್ಲಿರ್ತಕ್ಕಂಥ ಯತಿಗಳು ಎಲ್ಲರೂ ಇವತ್ತಿಗೆ ಆಚರಣೆ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮಲ್ಲಿಯೂ ಸಹ ಅನೇಕರು ಗೃಹಸ್ಥರೇ ಇರ್ಬೋದು, ಬ್ರಹ್ಮಚಾರಿಗಳೇ ಇರ್ಬೋದು, ಎಲ್ಲರೂ ಇದನ್ನ ವ್ರತಾಚರಣೆ ಮಾಡ್ತಾ ಇದ್ದಾರೆ. ವ್ರತಾಚರಣೆ ಅಂತಂದ್ರೆ ಇವಾಗ ಇವರು ಕೇಳಿದ್ರು ಏನು ಅಂದ್ರೆ ಒಂದೊಂದು ಪದಾರ್ಥವನ್ನು ಬಿಡ್ತಕ್ಕಂಥದ್ದು ಇದೆ ಅಂತ ಹೇಳಿ. ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ 1ನೆಯ ಮಾಸದಲ್ಲಿ ಯಾವುದು ಶಾಖವ್ರತವನ್ನು ಬಿಡಬೇಕು ಅಂತ ಹೇಳಿದ್ದಾರೆ. ಚಾತುರ್ಮಾಸಗಳಲ್ಲಿ 4 ಚಾತುರ್ಮಾಸ ಅಂದ್ರೆ 4 ಮಾಸಗಳು. ಮೊದಲನೆಯ ಮಾಸ ಏನು ಆಷಾಢ ಏಕಾದಶಿಯಿಂದ ಹಿಡ್ಕೊಂಡು ಶ್ರಾವಣ ಶುಕ್ಲ ಏಕಾದಶಿವರೆಗೂ ಶಾಖ ಪದಾರ್ಥಗಳನ್ನು ಕೈಪಲ್ಯವನ್ನು ನಾವು ಸ್ವೀಕಾರ ಮಾಡಬಾರದು ಅಂತ ಹೇಳಿದೆ. 2ನೇ ಮಾಸದಲ್ಲಿ ದಧಿವ್ರತ ಅಂತ. 2ನೇ ಮಾಸ ಅಂತಂದ್ರೆ ಶ್ರಾವಣ ಶುದ್ಧ ಏಕಾದಶಿಯಿಂದ ಹಿಡ್ಕೊಂಡು ಭಾದ್ರಪದ ಶುದ್ಧ ಏಕಾದಶಿವರೆಗೂ ಏನಿದೆ ಇದು 2ನೇ ಮಾಸ. ಈ ಅವಧಿಯಲ್ಲಿ ದಧಿ ಮೊಸರನ್ನು ಸ್ವೀಕಾರ ಮಾಡಬಾರದು ಅಂತೇಳಿ. 3ನೇ ಮಾಸ ಅಂತಂದ್ರೆ ಭಾದ್ರಪದ ಏಕಾದಶಿಯಿಂದ ಹಿಡ್ಕೊಂಡು ಆಶ್ವೇಜ ಏಕಾದಶಿವರೆಗೂ ಕ್ಷೀರವ್ರತ ಅಂತಿದೆ. ಆ ಕ್ಷೀರವ್ರತದ ಸಮಯದಲ್ಲಿ ಹಾಲನ್ನು ನಾವು ಉಪಯೋಗಿಸಬಾರದು. ಕೊನೆಯದು 4ನೇ ಮಾಸ ಅಂತಂದ್ರೆ ಈ ಆಶ್ವೇಜ ಶುದ್ಧ ಏಕಾದಶಿಯಿಂದ ಹಿಡ್ಕೊಂಡು ಕಾರ್ತಿಕ ಶುದ್ಧ ಏಕಾದಶಿವರೆಗೂ ಏನು ಒಂದು 4ನೇ ಮಾಸ ಇದೆ. ಆ ಅವಧಿಯಲ್ಲಿ ದ್ವಿದಳ ವ್ರತ ಅಂತಿದೆ. ದ್ವಿದಳ ಧಾನ್ಯಗಳನ್ನು ಯಾವುದನ್ನೂ ಸಹಿತವಾಗಿ ನಾವು ಸ್ವೀಕಾರ ಮಾಡಬಾರದು ಅಂತಿದೆ. ದ್ವಿದಳ ಅಂತಂದ್ರೆ ಏನು ಅಂತ ಕೆಲವರು ತಿಳ್ಕೋಬಹುದು. ಇಲ್ಲಿ ವರಾಹ ಪುರಾಣದಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ
ಶಿಲಾಯಾಂ ಭಿದ್ಯಮಾನಸ್ಯ ದ್ವೇದಲೇ ಭವತೋ ಯದಿ ಅಂತ ಹೇಳಿದ್ದಾರೆ. ನಾವು ಬೀಸುಕಲ್ಲಿನಲ್ಲಿ ಹಾಕಿ ಬೀಸಿದಾಗ ಎರಡು ಬೇಳೆ ಯಾವುದಾಗುತ್ತದೋ ಅದಕ್ಕೆ ದ್ವಿದಳ ಅಂತ ಹೇಳಿದ್ದಾರೆ. ಹಿಂಗಾಗಿ ಆ ದ್ವಿದಳ ಪದಾರ್ಥವನ್ನು ಸ್ವೀಕಾರ ಮಾಡಬಾರದು ಅಂತ ಹೇಳಿ ವರಾಹ ಪುರಾಣದಲ್ಲಿ ಚಾತುರ್ಮಾಸದ ಮಹಾತ್ಮೆಯಲ್ಲಿ ಇದರ ಉಲ್ಲೇಖ ಮಾಡಿದ್ದಾರೆ. ಒಂದು ಕರೆ ನೋಡೋಣ ಸ್ವಾಮೀಜಿ. ಸುರಪುರದಿಂದ ರಾಘವೇಂದ್ರ ಕರೆ ಮಾಡ್ತಾ ಇದ್ದಾರೆ. ರಾಘವೇಂದ್ರ ಅವರೇ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಪ್ರಶ್ನೆ ಕೇಳಿ ರಾಘವೇಂದ್ರ. ಸರ್, ಚಾತುರ್ಮಾಸದಲ್ಲಿ ನಾವು ಸಾರ್ವಜನಿಕರು ಯಾವ ರೀತಿಯಾದ ಫಲಹಾರ ಸೇವಿಸ್ಬೇಕಂತ ಕೇಳ್ತಾ ಇದ್ದೀನಿ ಸರ್. ತುಂಬಾ ಒಂದು ಕುತೂಹಲ ಇದೆ ಎಲ್ಲರಿಗೆ. ಯಾಕೆಂದ್ರೆ ಪದಾರ್ಥ ತ್ಯಾಜ್ಯ ಮಾಡೋದು ಇದ್ರ ಒಂದು ಅವಿಭಾಜ್ಯ ಅಂಗ ಆಗಿದೆ. ಸೊ ಯತಿಗಳೇನೋ ಹೇಳ್ಬಿಟ್ರಿ, ನಾವು ಜನಸಾಮಾನ್ಯರು ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ಇದು ಜನಸಾಮಾನ್ಯರೂ ಸಹ ಯಾವ ಯಾವ ಮಾಸದಲ್ಲಿ, ಮೊದಲನೇ ಮಾಸ ಶಾಖವ್ರತ ಅಂತಿದೆ, ಕಾಯಿಪಲ್ಯಗಳನ್ನು ಬಳಸಬಾರದು ಅಂತಿದೆ. ಕಾಯಿಪಲ್ಯಗಳನ್ನು ಬಿಟ್ಟು ಅಕ್ಕಿ ಬಳಸಬಹುದು, ಜೋಳ ಬಳಸಬಹುದು, ಗೋಧಿ ಬಳಸಬಹುದು, ಆಮೇಲೆ ಎಲ್ಲಾ ತರದ ಬೇಳೆಗಳನ್ನು ಬಳಸಬಹುದು, ಹಾಲು, ಮೊಸರು, ತುಪ್ಪ, ಬೆಣ್ಣೆ ಏನೆಲ್ಲ ಬಳಸಬಹುದು. ಈ ಒಂದು ಪದಾರ್ಥಗಳಿಂದ ನಮಗೇನು ಉಪಹಾರ ಆಗ್ತದೋ ಆ ಉಪಹಾರವನ್ನು ತಯಾರು ಮಾಡಿಕೊಂಡು ಸ್ವೀಕಾರ ಮಾಡಬಹುದು. ಯಾವುದು ತ್ಯಾಜ್ಯ ಹೇಳಿದಾರೋ ಅದನ್ನು ಹೊರತುಪಡಿಸಿ ಇನ್ನುಳಿದ ಎಲ್ಲಾ ಪದಾರ್ಥಗಳನ್ನು ಬಳಸಿ ಉಪಹಾರ ಭೋಜನಾದಿಗಳನ್ನು ಮಾಡಬಹುದು. ಅಂದ್ರೆ ಇದರಿಂದ ಏನೋ ಒಂದು ಉದ್ದೇಶ ಇರುತ್ತೆ. ಆ ಥರದ್ದು ಏನಾದ್ರೂ ಒಂದು ನಿರ್ದಿಷ್ಟವಾದ ಒಂದು ಉದ್ದೇಶ ಏನಾದ್ರೂ ಇದೆಯಾ? ಅದು ವೈಜ್ಞಾನಿಕವಾಗಿ ವಿಚಾರ ಮಾಡಲಾಗಿ ಮತ್ತು ಶಾಸ್ತ್ರೀಯವಾಗಿ ವಿಚಾರ ಮಾಡಲಾಗಿ ಈ ಒಂದು ಮಾಸದಲ್ಲಿ ಮಳೆ ಪ್ರಾರಂಭ ಆಗಿರ್ತದೆ, ಏನೆಲ್ಲ ಕಾಯಿ ಪಲ್ಯಗಳು ಏನೆಲ್ಲ ಸಮೃದ್ಧಿಯಾಗಿ ಬೆಳೀತಕ್ಕಂಥ ಸಮಯ, ಇದೇ ಸಮಯದಲ್ಲಿ ವಿಶೇಷ ಕೀಟ ಬಾಧೆ ಇರ್ತದೆ ಕಾಯಿಪಲ್ಯಗಳಿಗೆ. ಆ ಕೀಟ ಬಾಧೆ ಇರೋಣದ್ರಿಂದ ನಮಗೆ ಕಣ್ಣಿಗೆ ಕಾಣತಕ್ಕಂಥ ಕೀಟಗಳನ್ನು ನಾವು ತೆಗೆದು ಹಾಕ್ಬೋದು, ಕಣ್ಣಿಗೆ ಕಾಣದಿರ್ತಕ್ಕಂಥ ಕೀಟಗಳನ್ನು ತೆಗಿಲಿಕ್ಕೆ ಆಗುವುದಲ್ಲ. ಅದರ ಸೇವನೆಯಿಂದ ಆರೋಗ್ಯ ಹಾನಿ ಆಗ್ತದೆ. ಆರೋಗ್ಯದ ರಕ್ಷಣೆಯ ಮೂಲ ಉದ್ದೇಶ ಇಟ್ಟುಕೊಂಡು ಈ ಮಾಸದಲ್ಲಿ ಆ ವ್ರತವನ್ನು ಹೇಳಿದ್ದಾರೆ. ಮೈಕೋ ಲೇಔಟ್ ಇಂದ ಶ್ರೀಕಂಠಯ್ಯ ಅವರು ಕರೆ ಮಾಡ್ತಾ ಇದ್ದಾರೆ. ಶ್ರೀಕಂಠಯ್ಯ ಅವರೇ ನಮಸ್ಕಾರ. ನಮಸ್ಕಾರ. ಹರಿಓಂ ಗುರುಗಳಿಗೆ ಹರಿಓಂ. ಹೇಳಿ ಹೇಳಿ. ಇದು ಈ ಚಾತುರ್ಮಾಸ ವ್ರತ ಶುರುವಾದಾಗ 3 ಪಂಚಕಗಳಿಗೆ ಪೂಜೆ ಮಾಡ್ತಾರೆ, ತ್ರಿಪಂಚಕ ಅಂತ ಮಾಡ್ತಾರೆ ಗುರುಗಳು. ಕೆಲವರು ಸಂಪ್ರದಾಯಗಳು ಅದು ಮಾಡ್ತಾರೆ. ಅದರ ಹಿಂದಿನ ಇದು ಈ ತ್ರಿಪಂಚಕದಲ್ಲಿ ಯಾವ್ದು ಪೂಜೆ ಮಾಡ್ತಾರೆ ಅನ್ನೋದು ವಿವರಣೆ ಸ್ವಲ್ಪ ಕೇಳಬೇಕಾಗಿ ಗುರುಗಳಿಂದ. ಆಯ್ತು, ತಿಳಿಸ್ತಾರೆ. ಇಲ್ಲಿ ಚಾತುರ್ಮಾಸ್ಯ ಪ್ರಾರಂಭಕ್ಕೆ ಒಬ್ಬೊಬ್ರದ್ದು ಒಂದೊಂದು ಸಂಪ್ರದಾಯ ಇದೆ. ಈಗ ಯತಿಗಳಾದವರು ನಮ್ಮ ಮೂಲ ಉಪಾಸ್ಯ ಮೂರ್ತಿ ಏನಿರ್ತದೆ, ನಮ್ಮ ಮೂಲ ಆರಾಧ್ಯ ದೇವರು ಏನಿರ್ತದೆ, ಆ ಆರಾಧ್ಯ ದೇವತೆಗಳನ್ನು ವಿಶೇಷವಾಗಿ ಪೂಜಾ ಮಾಡಿ ನಾವು ಸಂಕಲ್ಪಕ್ಕೆ ಕೊಡ್ತಕ್ಕಂಥ ಒಂದು ಪದ್ಧತಿ ಇದೆ. ಈ ತ್ರಿಪಂಚಕ ಎಂಬತಕ್ಕಂಥದ್ದು ಕೆಲವರಲ್ಲಿ ಅದನ್ನ ಅಳವಡಿಸಿಕೊಂಡಿದ್ದಾರೆ. ಆದರೆ ನಮ್ಮ ಒಂದು ಸಂಪ್ರದಾಯ, ನಮ್ಮ ಒಂದು ಪದ್ಧತಿ ಏನಿದೆ ಅಂತಂದ್ರೆ, ನಮ್ಮ ಗುರುಗಳು ನಮ್ಮ ಮಠದ ಪರಂಪರೆಯಲ್ಲಿ ದೀಕ್ಷಾ ಮಂತ್ರಗಳು ಏನಿವೆ, ದೀಕ್ಷಾ ಮಂತ್ರ ದೇವತೆಗಳು ಏನಿದ್ದಾರೆ, ನಮಗೆ ಉಪದೇಶ ಮಾಡತಕ್ಕಂಥ ದೀಕ್ಷಾ ಮಂತ್ರಗಳ ಮುಖ್ಯ ದೇವತೆ ಅಧಿದೇವತೆಗಳೇನಿದ್ದಾರೆ, ಆ ದೇವತೆಗಳನ್ನು ಒಂದು ಕಡೆ ನಾವು ಆವಾಹನೆ ಮಾಡಿ ಪ್ರತಿಷ್ಠಾಪನೆ ಮಾಡಿ ನಾವು ಮುಂದೆ ಅನುಷ್ಠಾನಕ್ಕೆ ಕೂಡ್ತೀವಿ. ದೊಡ್ಡಬಳ್ಳಾಪುರದಿಂದ ಅಭಿಷೇಕ್ ಕರೆ ಮಾಡ್ತಾ ಇದ್ದಾರೆ. ಅಭಿಷೇಕ್ ನಮಸ್ಕಾರ, ಪ್ರಶ್ನೆ ಕೇಳಿ. ಅಭಿಷೇಕ್ ಅವರೇ ನಮಸ್ಕಾರ, ಪ್ರಶ್ನೆ ಕೇಳಿ. ನಮಸ್ಕಾರ ಸರ್. ನಾವು ಕೂಡ ವ್ರತ ಮಾಡ್ತಾ ಇದ್ದೀವಿ, ಬಟ್ ವ್ರತ ಕೆಲವೊಂದ್ ಟೈಮಲ್ಲಿ ಭಂಗ ಆಗ್ಬಿಡುತ್ತೆ. ಆ ಟೈಮಲ್ಲಿ ಏನ್ ಮಾಡ್ಬೇಕು? ಅಂದ್ರೆ ಒಂದೊಂದ್ ಟೈಮಲ್ಲಿ ಫಾಲೋ ಮಾಡಕ್ಕಾಗಲ್ಲ ಅಂತನಾ? ಫಾಲೋ ಮಾಡಕ್ ಕೆಲವೊಂದ್ ಟೈಮಲ್ಲಿ ಪದಾರ್ಥಗಳು ಮಿಸ್ ಆಗ್ಬಿಡುತ್ತೆ, ವ್ರತ ಭಂಗ ಆಗ್ಬಿಡುತ್ತೆ, ನಮ್ಗೆ ಗೊತ್ತಿಲ್ಲ ಹಾಗೆ. ಅವಾಗ ಯಾವ ರೀತಿ ಕರ್ಮಾನುಷ್ಠಾನಗಳನ್ನ ಆಡ್ಕೋಬೇಕು? ಆಯ್ತು ಅಭಿಷೇಕ್, ತಿಳಿಸ್ತಾರೆ. ನಾವು ಪ್ರಯತ್ನ ಪೂರ್ವಕವಾಗಿ ಆಯಾ ಮಾಸದ ಅಭಿಮಾನಿ ದೇವತೆ ಏನಿರ್ತವೆ, ಅಭಿಮಾನ ದೇವತೆಗಳು ಏನಿರ್ತಾರೆ, ಆ ಅಭಿಮಾನಿ ದೇವತೆಯ ಪ್ರೀತ್ಯರ್ಥವಾಗಿ ನಾವು ಉಪಾಸನೆಯನ್ನು ವ್ರತಗಳನ್ನು ಮಾಡಲೇಬೇಕು. ಆದರೆ ಆಕಸ್ಮಿಕವಾದಂಥ ಏನಾದರೂ ವ್ಯತ್ಯಾಸಗಳಾಗಿದ್ದರೆ, ವ್ರತಭಂಗವಾಗಿದ್ದರೆ ವಿಷ್ಣು ಸ್ಮರಣೆಯೊಂದಿಗೆ ನಾವು ಪ್ರಾಯಶ್ಚಿತ್ತ ಮಾಡಿಕೊಂಡು ಮತ್ತೆ ಮುಂದಿನ ದಿವಸಗಳಲ್ಲಿ ಆ ವ್ರತವನ್ನು ಕಂಟಿನ್ಯೂ ಮಾಡಿದ್ರೂ ಸಹ ಆ ವ್ರತದ ಫಲ ಸಿಕ್ಕೇ ಸಿಗುತ್ತದೆ. ಮತ್ತೊಂದು ಕರೆ ನೋಡೋಣ. ಪುಣೆಯಿಂದ ವೀಣಾ ಅವ್ರು ಕರೆ ಮಾಡ್ತಾ ಇದ್ದಾರೆ. ವೀಣಾ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಕೇಳಿ ಮೇಡಮ್ ಪ್ರಶ್ನೆ. ಸ್ವಾಮಿಗಳಿಗೆ ನಮಸ್ಕಾರ. ಅದು ಫಸ್ಟ್ ಮಾಸದಲ್ಲಿ ವೆಜಿಟೇಬಲ್ಸ್ ಅದೆಲ್ಲ ತಿನ್ಬಾರ್ದು ಅಂತ ಹೇಳಿದ್ರು. ಬಟ್ ಅದು ತಿಂದ್ರೆ ಏನಾದ್ರು ಪಾಪ ಬರುತ್ತಾ? ಅದಕ್ಕೆ ಏನಾದ್ರು ಒಂದು
ಇದು ಪಾಪ ಇದೆಯಾ ಅಂದ್ರೆ ಅನ್ನೋದಕ್ಕಿಂತ ಹೇಳಿದಾರೆ ವೈಜ್ಞಾನಿಕವಾಗಿ ಕಾಯಿಲೆ ಬರಬಾರ್ದು ಅದು ಆಯ್ತು. ಬಟ್ ಈಗ ಅದು ವಿತೌಟ್ ದಟ್ ಈಗಿನ ಇದರಲ್ಲಿ ಮ್ಯಾನೇಜ್ ಮಾಡೋದು ಕಷ್ಟ. ಅದಕ್ಕೆ ಏನಾದ್ರು ತಿಳಿಸ್ತಾರೆ ಮೇಡಮ್. ಓಕೆ, ಥ್ಯಾಂಕ್ ಯು ಸರ್. ಓಕೆ ಮೇಡಮ್. ಇದರಲ್ಲಿ ಮುಖ್ಯವಾಗಿ ಆರೋಗ್ಯದ ರಕ್ಷಣೆಯನ್ನು ನಮ್ಮ ಋಷಿ ಮುನಿಗಳು ಹೇಳಿದ್ದಾರೆ, ಇಟ್ಟಿದ್ದಾರೆ. ನಾವು ಈ ಶಾಖ ವ್ರತದಲ್ಲಿ ಶಾಖ ಪದಾರ್ಥಗಳನ್ನು ತ್ಯಾಜ್ಯ ಮಾಡತಕ್ಕಂಥದ್ದು ಮುಖ್ಯ ಉದ್ದೇಶ ಆರೋಗ್ಯದ ರಕ್ಷಣೆ ಸಲುವಾಗಿ. ಆದ್ದರಿಂದ ನಾವು ಪಾಪ ಬರ್ತದೆ ಎಂಬ ಭ್ರಮೆಯನ್ನು ಯಾರು ಇಟ್ಟುಕೊಳ್ಳಬಾರದು. ಈಗ ಯಾರಿಗಾದರೂ ಇದನ್ನು ಹೊರತುಪಡಿಸಿದರೆ ಜೀವಿಸ್ಲಿಕ್ಕೆ ಆಗುವುದಿಲ್ಲ ಎಂಬ ಪರಿಸ್ಥಿತಿ ಇದ್ದರೆ ಔಷಧ ರೂಪದಲ್ಲಿ ಭಗವಂತನ ಸ್ಮರಣೆ ಮಾಡ್ತಾ ಸ್ವೀಕಾರ ಮಾಡಬಹುದು. ಅದಕ್ಕೋಸ್ಕರ ತುಂಬಾ ಪಶ್ಚಾತ್ತಾಪ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಇಲ್ಲ 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 ಅಲ್ವೇ? ಇಲ್ಲ ಇಲ್ಲ ಇಲ್ಲ. ಒಂದು ಆಚರಣೆಗೆ ನಾವು ಎಷ್ಟು ಒಗ್ಗಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಒಗ್ಗಿಕೊಳ್ಳಬೇಕು, ಒಗ್ಗಿಕೊಳ್ಳುವಂಥದ್ದು ಮಾಡ್ಬೇಕಾಗ್ತದೆ. ಈಗ ಒಂದೊಂದು ಮಠದಲ್ಲಿ ಭಿನ್ನ ಭಿನ್ನ ದಿನಗಳಲ್ಲಿ ಕುಳಿತುಕೊಳ್ತಾರೆ ಈ ಚಾತುರ್ಮಾಸ ಆಚರಣೆಗೆ ಅಂತಾರೆ. ಯಾಕೆ ಇದು ಒಂದು ರೀತಿ ಬೇರೆ ಬೇರೆ ದಿನಗಳಲ್ಲಿ ಆಗತ್ತೆ? ಈ ಚಾತುರ್ಮಾಸದ ವ್ರತ ನಿಯಮಗಳನ್ನು ವಿಶೇಷವಾಗಿ ಹೇಳತಕ್ಕಂಥ ಒಂದು ಪುರಾಣ ಅಂತಂದ್ರೆ ವರಾಹ ಪುರಾಣ. ಈ ವರಾಹ ಪುರಾಣದಲ್ಲಿ ಚಾತುರ್ಮಾಸದ ಮಹಾತ್ಮೆ, ಉದ್ದೇಶ, ನಿಯಮಗಳನ್ನು ತಿಳಿಸುವುದಕ್ಕಾಗಿಯೇ 27 ಅಧ್ಯಾಯಗಳಿವೆ ವರಾಹ ಪುರಾಣದಲ್ಲಿ. ಚಾತುರ್ಮಾಸದ ವ್ರತ ನಿಯಮ, ಮಹಾತ್ಮೆ, ಉದ್ದೇಶ, ಪರಿಣಾಮ, ಪ್ರಯೋಜನ ಇವುಗಳನ್ನು ಹೇಳುವುದರ ಸಲುವಾಗಿನ 27 ಅಧ್ಯಾಯಗಳಿವೆ. 27 ಅಧ್ಯಾಯಗಳಲ್ಲಿ 2663 ಶ್ಲೋಕಗಳ ಮುಖಾಂತರ ಚಾತುರ್ಮಾಸದ ಒಂದು ಮಹತ್ವವನ್ನು ವರಾಹ ಪುರಾಣದಲ್ಲಿ ಹೇಳಿದ್ದಾರೆ. ಇಲ್ಲಿ ಆ ಪುರಾಣದಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ, ಆಷಾಢ ಪೂರ್ಣಿಮಾತಃ, ಆಷಾಢ ಪೂರ್ಣಿಮೆಯಿಂದ ಮಾಡಬೇಕು ಅಂತ ಒಂದು ಹೇಳಿದ್ದಾರೆ. ಅಥವಾ ಇನ್ನೊಂದು ಪಕ್ಷ ಏನು ಹೇಳಿದ್ದಾರೆ ಅಂದ್ರೆ, ಕರ್ಕ ಸಂಕ್ರಮಣತಃ ವಾ, ಕರ್ಕ ಸಂಕ್ರಮಣದಿಂದಾದರೂ ಈ ವೃತಾನುಷ್ಠಾನಕ್ಕೆ ಕುಳಿತುಕೊಳ್ಳಬೇಕು ಅಂತ ವರಾಹ ಪುರಾಣದಲ್ಲಿನ ಒಂದು ಶಾಸ್ತ್ರ ಇದೆ. ಆದ್ದರಿಂದ ಕೆಲವರು ಮೊದಲಿನ ವಾಕ್ಯವನ್ನು ಅನುಸರಿಸಿ ಆಷಾಢ ಪೂರ್ಣಿಮೆಯಿಂದ ಕೂತ್ಕೋತಾರೆ. ಇನ್ನು ಕೆಲವರು ಕರ್ಕ ಸಂಕ್ರಮಣತಃ ಅಂತ ಏನು ಹೇಳಿದ್ದಾರೆ, ಕರ್ಕ ಸಂಕ್ರಮಣ ಆದ ನಂತರ ಕುಳಿತುಕೊಳ್ತಕ್ಕಂಥ ಪದ್ಧತಿ ಇದೆ. ಎರಡು ಶಾಸ್ತ್ರ ಸಮ್ಮತವೇ. ಮತ್ತೊಂದು ಕರೆ ನೋಡೋಣ. ಹೊಸಪೇಟೆಯಿಂದ ಯಶವಂತ್ ಕರೆ ಮಾಡ್ತಾ ಇದ್ದಾರೆ. ಯಶವಂತ್ ನಮಸ್ಕಾರ. ಹೊಸಪೇಟೆಯಿಂದ ಮಾತಾಡ್ತಾ ಇದ್ದೀನಿ. ಗೊತ್ತಾಯ್ತು, ನಿಮ್ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಮಾತಾಡ್ತಾ. ಇಲ್ಲ, ಇಲ್ಲಿ ಟಿವಿ ವಾಲ್ಯೂಮ್ ಇಲ್ಲ, ನಾನು ಆಫೀಸಲ್ಲಿ ಇದ್ದೀನಿ. ಸರಿ ಸರಿ, ಗಾಳಿ ಬಹಳ ಇದೆ, ಡಿಸ್ಟರ್ಬೆನ್ಸ್. ಸರಿ, ಕೇಳಿ, ಪ್ರಶ್ನೆ ಕೇಳಿ ಸರ್. ನಮ್ಮ ಪೂರ್ವಿಕರು ಯಾವುದೇ ಒಂದು ಏನಾದ್ರೂ ಒಂದು ಆಚರಣೆಗಳು ಹೇಳಬೇಕಾದ್ರೆ ಇದರಲ್ಲಿ ಈ ಚಾತುರ್ಮಾಸದ್ದು ಹಿಡಿದ್ರೆ ಇದರಲ್ಲಿ ಯಾವ್ದಾದ್ರು ವೈಜ್ಞಾನಿಕ ಪರಿಕಲ್ಪನೆ ಏನಾದ್ರೂ ಇದೆನಾ? ಅಂದ್ರೆ ನೀವು ಟಿವಿ ಪೂರ್ತಿ ಕೇಳಿಲ್ಲ ನಮ್ಮ ಕಾರ್ಯಕ್ರಮನ, ಹೇಳಿದ್ರು, ಬಟ್ ಆದ್ರೂ ಮತ್ತೊಂದ್ಸರಿ ತಿಳಿಸ್ತಾರೆ. ಇದು ಚಾತುರ್ಮಾಸ್ಯ ವ್ರತ ಅಂತಂದ್ರೆ ಮನುಷ್ಯನ ಮನಸ್ಸನ್ನು ಏಕಾಗ್ರತೆಗೆ ತಂದುಕೊಳ್ತಕ್ಕಂಥದ್ದು ಮುಖ್ಯ. ಅದರ ಜೊತೆಗೆ ವಿಷ್ಣು ಭಕ್ತಿ, ಅದರ ಜೊತೆಗೆ ಒಂದು ಆರೋಗ್ಯದ ರಕ್ಷಣೆ. ಆರೋಗ್ಯದ ರಕ್ಷಣೆಯೇನು ವೈಜ್ಞಾನಿಕವಾಗಿಯೂ ಇದೆ, ಒಂದು ಭಗವಂತನಲ್ಲಿ ಭಕ್ತಿನೂ ಇದೆ. ನಾವು ಭಗವಂತ ನಮಗೇನು ಯಾರ್ಯಾರಿಗೆ ಯಾವ್ಯಾವ ಒಂದು ಶಕ್ತಿ ಸಂಪತ್ತನ್ನು ಅನುಗ್ರಹಿಸಿದಾನೋ ಅದರಲ್ಲಿ ಒಂದು ಭಾಗವನ್ನು ದಾನ ಮಾಡಲಿಕ್ಕೂ ಒಂದು ವಿಶೇಷ ಒಂದು ಅವಕಾಶ ಇದು ಚಾತುರ್ಮಾಸ ವ್ರತ. ನಾವು ಇನ್ನುಳಿದ ಮಾಸಗಳಲ್ಲಿ ಆಚರಣೆ ಮಾಡತಕ್ಕಂಥ ವ್ರತಗಳಿಗಿಂತಲೂ ಈ ಮಾಸದಲ್ಲಿ ಮಾಡಿದಂಥ ವ್ರತಗಳಿಗೆ, ದಾನಕ್ಕೆ, ತಪಸ್ಸಿಗೆ, ಅನ್ನ ಸಂತರ್ಪಣೆಗೆ, ಪಾರಾಯಣಕ್ಕೆ, ಯಜ್ಞ ಆಗಾದಿಗಳಿಗೆ ಅನಂತ ಫಲ ಅಂತ ಹೇಳಿದ್ದಾರೆ. ಈ ಒಂದು ವರಾಹ ಪುರಾಣದಲ್ಲಿ ಯಾರು ಧರಣಿ ರೂಪಿಣಿ ಲಕ್ಷ್ಮಿ ಕೇಳ್ತಾಳೆ ವರಾಹ ರೂಪ ಶ್ರೀಮನ್ನಾರಾಯಣನಿಗೆ, ಏನು ಅಂದ್ರೆ, ನಿನ್ನ ವ್ರತವನ್ನು ಯಾವಾಗ ಮಾಡಿದರೆ ವಿಶೇಷ ಫಲ, ಯಾವ ಸಮಯದಲ್ಲಿ ದಾನ ಮಾಡಿದರೆ ವಿಶೇಷ ಫಲ, ಯಾವ ಸಮಯದಲ್ಲಿ ಹೋಮಗಳನ್ನು ಮಾಡಿದರೆ ವಿಶೇಷ ಫಲ, ಯಾವುದು ನಿನಗೆ ಅತ್ಯಂತ ಪ್ರಿಯತಮ ಕಾಲ, ಅದನ್ನು ನನಗೆ ಹೇಳು ಅಂಥೇಳಿ ಧರಣಿ ದೇವಿ ಕೇಳಿದಾಗ ಆ ವರಾಹರೂಪಿ ಭಗವಂತ ಹೇಳ್ತಾ ಇದ್ದಾನೆ, ಅಸ್ತಿ ಪ್ರಿಯತಮ ಕಾಲ ಚಾತುರ್ಮಸ್ಯಾಭಿದೋ ಮತಃ ಮಮ ಅಂತ ಹೇಳ್ತಾ ಇದ್ದಾನೆ. ಅದು ನನಗೆ ಅತ್ಯಂತ ಪ್ರಿಯತಮ ಕಾಲ ಅಂತಂದ್ರೆ ಚಾತುರ್ಮಾಸ ಸಮಯ ಏನಿದೆ ಅದು ನನಗೆ ಅತ್ಯಂತ ಪ್ರಿಯತಮವಾಗಿರ್ತಕ್ಕಂಥ ಒಂದು ಸಮಯ. ಈ ಒಂದು ಸಮಯದಲ್ಲಿ ಯಾರು
ದಾನಂ ವ್ರತಂ ಜಪೋ ಹೋಮಃ ತತ್ರಾನಂತ ಗುಣ ಸ್ಮೃತಃ ಅಂತ ವರಾಹ ಪುರಾಣದಲ್ಲಿ ಹೇಳಿದ್ದಾರೆ. ಈ ಒಂದು ಚಾತುರ್ಮಾಸ ಸಮಯದಲ್ಲಿ ಯಾರು ದಾನ ಮಾಡ್ತಾರೋ, ಯಾರು ವ್ರತವನ್ನು ಮಾಡ್ತಾರೋ, ಯಾರು ತಪಸ್ಸನ್ನು ಮಾಡ್ತಾರೋ, ಯಾರು ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡ್ತಾರೋ ಅದು ಅನಂತ ಪಟ್ಟು ಫಲವನ್ನು ಕೊಡ್ತಕ್ಕಂಥದ್ದಾಗಿದೆ. ಆದ್ದರಿಂದ ನೀವು ಈ ಚಾತುರ್ಮಾಸದಲ್ಲಿ ವಿಶೇಷ ಅನುಷ್ಠಾನ, ವಿಶೇಷ ದಾನ, ವಿಶೇಷ ದಾನಾದಿಗಳನ್ನು ಮಾಡಬೇಕು ಅಂತ ಉಲ್ಲೇಖ ಇದೆ. ಬದ್ರಿನಾಥ್ ಅವರು ಶ್ರೀರಂಗಪಟ್ಟಣದಿಂದ ಕರೆ ಮಾಡ್ತಾ ಇದ್ದಾರೆ. ಬದ್ರಿನಾಥ್ ಅವರೇ ನಮಸ್ಕಾರ. ನಮಸ್ಕಾರ ಗುರುಗಳೇ, ನಮಸ್ಕಾರ. ಹೇಳಿ ಹೇಳಿ ಹೇಳಿ, ಪ್ರಶ್ನೆ ಕೇಳಿ. ದೇವರು ನಿತ್ಯ ಸಾಲಿಗ್ರಾಮ ಪೂಜಾ ಮತ್ತು ವೈಷ್ಣದೇವಾದಿಗಳನ್ನ ಮಾಡ್ಕೊಂಡಿದ್ದು, ನಿಷಿದ್ಧವಾದ ಆಹಾರಗಳನ್ನು ಬಿಟ್ಟುಕೊಂಡು ನಿತ್ಯವಿಯಲ್ಲಿ ಇದ್ದು, ಮತ್ತೆ ಪರಮಾತ್ಮ ಅನುಗ್ರಹಕ್ಕೆ ಜ್ಞಾನ ಭಕ್ತಿ ವೈರಾಗ್ಯ ಮುಖ್ಯವಾದದ್ದು, ಮತ್ತೆ ಅರಿಷಟ್ ವರ್ಗವನ್ನು ಬಿಡಬೇಕು, ಶಮದವಾದಿಗಳನ್ನು ಪಡೆಯಬೇಕು ಅಂತಿದೆ. ಇಂಥ ಮನುಷ್ಯನಿಗೆ ಚಾತುರ್ಮಾಸ ಮಾಡದೇ ಹೋದರೆ ಏನ್ ದೋಷ ಆಗುತ್ತೆ? ನೀವು ಏನು ಇವಾಗ ಹೇಳಿದ್ರಲ್ಲ, ಶಮದಮ, ಈಗ ಕಾಮಕ್ರೋಧ ದ್ವೇಷ ಅಸೂಯಾದಿಗಳನ್ನು ನಾವು ಶಮನ ಮಾಡಬೇಕು, ಭಗವಂತನ ಬಗ್ಗೆ ವಿಶೇಷ ಜ್ಞಾನವನ್ನು ಹೊಂದಬೇಕು ಅಂತೇನು ಹೇಳಿದ್ರಲ್ಲ, ಅದಕ್ಕೋಸ್ಕರವಾಗಿನೇ ಇದು ಇರತಕ್ಕಂಥದ್ದು. ಈ ಚಾತುರ್ಮಾಸ್ಯವನ್ನು ನಿಯಮಬದ್ಧವಾಗಿ ಮಾಡಲೇಬೇಕು ಅಂತ ಶಾಸ್ತ್ರ. ಇದನ್ನು ಮಾಡದೇ ಇದ್ರೆ, ನೀವು ವೈಶ್ವದೇವಾದಿಗಳನ್ನು ಮಾಡಿದರೆ, ವೈಶ್ವದೇವ ಮಾಡಿದರೆ ಏನು ಫಲ, ಆ ಫಲ ಇದ್ದೇ ಇರ್ತದೆ. ನೀವು ಯಾವ ಒಂದು ಪಾರಾಯಣ ಮಾಡ್ತೀರಿ, ಆ ಪಾರಾಯಣಕ್ಕೆ ಏನು ಫಲ ಇದ್ದೇ ಇರ್ತದೆ. ಅದನ್ನು, ಅದೇ ವ್ರತಾಚರಣೆಯನ್ನು, ಅದೇ ಧರ್ಮವನ್ನು ನೀವು ಈ ಚಾತುರ್ಮಾಸ ವ್ರತದಲ್ಲಿ ನೀವು ಮಾಡಿದರೆ ಇದಕ್ಕೆ ಅನಂತ ಪಟ್ಟು ಫಲ ಅಂತ ಹೇಳಿದ್ದಾರೆ. ನೀವು ಮಾಡಿದರೆ ಇದರ ಫಲ, ಮಾಡದೇ ಇದ್ದರೆ ನಿಮಗೆ ಫಲ ಇಲ್ಲ ಅಷ್ಟೇ. ಮಾಡದೇ ಇದ್ದರೆ ನಿಮಗೆ ದೋಷ ಅಂತ ಏನಿಲ್ಲ, ಆದರೆ ಮಾಡಿದರೆ ನಿಮಗೆ ವಿಶೇಷ ಫಲ. ಮತ್ತೊಂದು ಕರೆ ನೋಡೋಣ. ಯಲಂಕದಿಂದ ಪಾರ್ವತಿ ಶಾಸ್ತ್ರಿ ಕರೆ ಮಾಡ್ತಾ ಇದ್ದಾರೆ. ಪಾರ್ವತಿ ಶಾಸ್ತ್ರಿ ಅವರೇ ನಮಸ್ಕಾರ. ನಮಸ್ಕಾರ. ಪ್ರಶ್ನೆ ಕೇಳಿ ಮೇಡಮ್. ಈ ಗುರುಗಳಿಗೆ ಅನಂತ ವಂದನೆಗಳು. ಕೇಳಿ ಮೇಡಮ್. ನನ್ನ ಪ್ರಶ್ನೆ, ಇವಾಗ ಗೃಹಸ್ಥರು ಪ್ರತಿಯೊಬ್ರು ಮಾಡಬಹುದು ಅಂತ ಹೇಳಿದ್ರು ಯತಿಗಳು, ಗುರುಗಳು. ಹಾಗೆ ಹೇಳಿದಾಗ ಇವಾಗ ನಾವು ಮಾಡ್ಬೇಕು, ನಮ್ಗೆ 100% ಗೊತ್ತು, ನಮ್ಗೆ ಈ 4 ತಿಂಗಳು ನಾವು ಮಾಡಲಾರೆವು ಅಂತ ಗೊತ್ತು, ನಮ್ಗೆ ಮಾಡಕ್ ಸಾಧ್ಯ ಆಗೋದಿಲ್ಲ ಅಂತ ಗೊತ್ತು ನಮ್ಗೆ. ಹಾಗೆ ಒಂದು ಬಲವಂತವಾದಂತಹ ಒಂದು ಪ್ರೆಸ್, ಒಂದು ಇದು ಬೀಳುತ್ತೆ, ಹಾಗೆ ನಮ್ ತಲೆ ಮೇಲೆ ಬೀಳುತ್ತೆ, ಹಾಗೆ ಮಾಡಕ್ ಸಾಧ್ಯ ಇಲ್ಲ. ಹಾಗ ಅಂದ್ಕೊಂಡು ನಮಗ್ ಗೊತ್ತಿದ್ದು ಸಹ ನಾವು ಆ ರೀತಿಯಾಗಿ ನಾವು ಸಂಕಲ್ಪವನ್ನು ಮಾಡಿ ಪೂಜೆ ಮಾಡ್ತೀವಿ ಅಂತ ಹೇಳ್ಕೊಳ್ಳೋದು ಸರಿನಾ? ಅಥವಾ ನಮ್ಗೆ ಎಷ್ಟು ದಿನ ಆದ್ರೆ ಅಷ್ಟು ದಿವಸ ಮಾಡಿದ್ರೆ ಸರಿನಾ? ಈ ರೀತಿಯಾಗಿ ಈ ಶಾಖಾಹಾರ ದದಿ ಮತ್ತು ಕ್ಷೀರಗಳನ್ನ ಇವುಗಳನ್ನೆಲ್ಲ ದದಿ ದ್ವಿದಳ ಧಾನ್ಯಗಳೆಲ್ಲವನ್ನು ಬಿಟ್ಟು ಅವೆಲ್ಲವನ್ನು ಮಾಡ್ಬೇಕು ಅಂತ ಪ್ರತಿಯೊಂದು ಸಂಕಲ್ಪ ಮನಸ್ಸಿನಲ್ಲೇನೋ ಇದೆ. ನಡೆಯೋದಿಲ್ಲ ಅನ್ನೋದನ್ನು ನಮ್ಗೆ ಚೆನ್ನಾಗಿ ಗೊತ್ತಿದೆ. ಇದಕ್ಕೆ ಏನ್ ಮಾಡ್ಬೇಕು ಗುರುಗಳೇ? ಎಲ್ಲದಕ್ಕೂ ನಿಮ್ಮ ಮನಸ್ಸೇ ಕಾರಣ. ನೀವು ಈ ವ್ರತವನ್ನು ಮಾಡಲೇಬೇಕು, ಇದನ್ನು ತಿನ್ನಲೇಬಾರದು ಎಂಬ ಸಂಕಲ್ಪ ಮಾಡಿದರೆ ಅದನ್ನು ತಿನ್ನದೇ ಇರಬಹುದು. ನಿಮಗೆ ಶಕ್ಯ ಇಲ್ಲ ಅಂತ ನಿಮ್ಮಷ್ಟಕ್ಕೆ ನೀವು ಮನಸ್ಸಿಗೆ ಅಂದುಕೊಂಡ್ಬಿಟ್ರೆ ಅದು ಆಗುವುದಿಲ್ಲ. ಇವತ್ತಿಗೆ ನಾವು ಇದನ್ನು ತಿನ್ನಬಾರದು ಅಂತ ಸಂಕಲ್ಪ ಮಾಡಿದ್ದೇವೆ, ಅದನ್ನು ತಿನ್ನೋದಿಲ್ಲ, ಅದು ಕಾರ್ಯಗತ ಆಗ್ತದೆ. ನೀವು ಇವತ್ತು ಎಲ್ಲಿಗೆ ಹೋಗಬೇಕು ಅಂದ್ಕೊಂಡು ಸುಮ್ಮನೆ ಅಂದ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ನೀವು ಹೋಗಬೇಕು ಅಂದ್ಕೊಂಡು ನೀವು ಪ್ರಯತ್ನ ಪಟ್ಟರೆ ಅಲ್ಲಿಗೆ ಹೋಗಿ ಮುಡ್ತೀರಾ. ಹಾಗೆ ಇದು ವ್ರತ ಅಂತೇನಿದೆ, ನಮ್ಮ ಇದಕ್ಕೆ ಮನೋಧೈರ್ಯ ಮುಖ್ಯ, ಸಂಕಲ್ಪ ಮುಖ್ಯ. ಸಂಕಲ್ಪವನ್ನು ಸರಿಯಾದ ರೀತಿಯೊಳಗೆ ನಾವು ಸಂಕಲ್ಪವನ್ನು ಮಾಡಿದರೆ ಅಸಾಧ್ಯ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಆದ್ರೂ ನೀವು ಮಾಡಲಿಕ್ಕೆ ಆಗುವುದೇ ಇಲ್ಲ ಎಂಬ ನಿರ್ಣಯಕ್ಕೆ ಬಂದಿರಿ ಅಂತ ನಾನು ಈ ವಿಷಯ ನಿಮಗೆ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಏನು ಅಂದರೆ, ನಿಮಗೆ ಅಸಾಧ್ಯ ಅಂತಾದರೆ ಮಿನಿಮಮ್ ಎಲ್ಲೆಲ್ಲೇ ದೊಡ್ಡ ದೊಡ್ಡ ಗುರುಗಳು ಯತಿಗಳು ವ್ರತಾನುಷ್ಠಾನಕ್ಕೆ ಕುಳಿತುಕೊಂಡಿರ್ತಾರ, ಅಲ್ಲೆಲ್ಲಿ ಹೋಗಿ ಆದ್ರೂ ನಿಮ್ಮ ಯಥಾಶಕ್ತಿ ದ್ರವ್ಯದಾನ, ಪುಷ್ಪದಾನ, ನಿಮ್ಮಿಂದ ಯಾವ್ಯಾವ ರೀತಿಯಿಂದ ಸೇವೆ ಮಾಡಲಿಕ್ಕೆಲ್ಲ ಶಕ್ಯ ಆಗ್ತದೋ ಅಲ್ಲಿ ಹೋಗಿ ನೀವು ಸೇವೆಯನ್ನು ಸಮರ್ಪಣೆ ಮಾಡಿದರೂ ಸಹ ನಿಮಗೆ ಯತ್ಕಿಂಚಿತ್ ಫಲ ಸಿಕ್ಕೇ ಸಿಗ್ತದೆ. ನೀವೆಲ್ಲರೂ ಮಾಡಲೇಬೇಕು. ಮಾಡಲಿಕ್ಕೆ ಆಗೋದಿಲ್ಲ, ಏನು ಮಾಡಬೇಕು ಅಂತಂದರೆ ಎಲ್ಲೆಲ್ಲೇ ವೃತಾನುಷ್ಠಾನಕ್ಕೆ ಮಹಾಯತಿಗಳು ಕೂತಿರ್ತಾರೆ ಅಲ್ಲಿ ಹೋಗಿ ನಿಮ್ಮ ಸೇವಾ ಸಮರ್ಪಣೆಯನ್ನು ಮಾಡಬೇಕು. ಅಂದಾಗ ಸ್ವಲ್ಪ ಆದರೂ ನಿಮಗೆ ಫಲ ಸಿಕ್ಕ. ಜೀವನ ದರ್ಶನ ಕಾರ್ಯಕ್ರಮದಲ್ಲಿ ನಾವು ಚಾತುರ್ಮಾಸದ ಅನುಷ್ಠಾನ ಮತ್ತು ಉಪಯೋಗಗಳ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಚಾತುರ್ಮಾಸದ ವಿಶೇಷಗಳ ಬಗ್ಗೆ ನಮ್ಮ ವೀಕ್ಷಕರು ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದಿರಿ. ತಾವು ಮತ್ತಷ್ಟು ಪ್ರಶ್ನೆಗಳನ್ನು ಕೇಳಬಹುದು. ಶ್ರೀ
1008 ಶ್ರೀ ವಿದ್ಯಾವಾರಿಧಿ ತೀರ್ಥ ಶ್ರೀ ಪಾದಂಗಳವರಲ್ಲಿ ಭಿನ್ನಹ ಮಾಡಿಕೊಳ್ಬೋದು. ತಕ್ಕ ಒಂದು ಉತ್ತರವನ್ನ ತಾವು ಪಡೀಬಹುದು ಅಂತ ಹೇಳ್ತಾ ನಿಮ್ಮ ಪ್ರಶ್ನೆಗಳಿಗೆ ಕರೆಯನ್ನ ಮಾಡಿ. ಒಂದು ಕರೆ ನೋಡೋಣ. ಹಲೋ, ನಮಸ್ಕಾರ. ಗೀತಾ ಕುಲಕರ್ಣಿ ಅವರೇ, ತಮ್ಮ ಪ್ರಶ್ನೆ ಕೇಳಿ. ಹ್ಞೂನ್ರಿ, ನಮಸ್ಕಾರ ಗುರುಗಳೇ. ಹಾಗೂ ಚಂದ್ರ ಟಿವಿಯವರಿಗೆ ತುಂಬಾ ಧನ್ಯವಾದಗಳು. ನಮ್ ಗುರುಗಳ ಕಾರ್ಯಕ್ರಮ ಹಾಕ್ಲಿಕ್ಕತ್ರಿ 3ನೇ ಬಾರಿ ಸಲ. ಆಯ್ತು, ಪ್ರಶ್ನೆ ಕೇಳಿ. ನಮ್ಮ ಕನ್ನಡ ಮಠದ ಭಕ್ತರಿಂದ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಸರ್. ಧನ್ಯವಾದಗಳು. ಏನಾದ್ರೂ ಪ್ರಶ್ನೆ ಕೇಳೋದಿದ್ಯಾ? ಹಾ ಹೌದು, ಕೇಳ್ಬೇಕು ಗುರುಗಳ ಹತ್ರ. ಕೇಳ್ರಿ. ಗುರುಗಳೇ ನಮಸ್ಕಾರ. ನಮಸ್ಕಾರ ಹೇಳಿದ್ದಾರೆ, ನೀವು ಹೇಳಿ. ಇದ್ರಿ ಈಗ ಚಾತುರ್ಮಾಸ್ಯಾಗ ಭಗವಂತ ನಿದ್ರೆ ಮಾಡ್ತಾನೆ ಅಂತ ಅಂತಿರ್ತಾರ, ಕೇಳಿ ನಾ ಹಂಗೆ. ಅವ ನಿದ್ರೆ ಮಾಡ್ತಾ ಹೆಂಗ್ ನಿಜನ ಜಗತ್ ನಡೆಯುತ್ತ ಅವನ್ ನಿಜಾವಸ್ಥೆಯಲ್ಲಿ ಇರ್ತಾನೆ ಅಂತ ಹೇಳ್ತಿರ್ತಾರೆ. ತುಂಬಾ ಒಳ್ಳೆ ಪ್ರಶ್ನೆ ಕೇಳಿರಿ. ಹೌದು, ಅಂದ್ರೆ ಅವ ನಿದ್ರೆ ಮಾಡಿದ ಜಗತ್ತೇ ಅಲ್ಲೋಲ್ ಕಲ್ಲೋಲ್ ಆಗತ್ತಲ್ರಿ, ಅದೇ ಮತ್ತೆ ಆಗ್ತಾ ಇಲ್ವಲ್ಲ ಹೆಂಗ್ರಿ ಅಂತ ಇದು ನಿಮಗೆ ಕುತೂಹಲ ಹೊರಟಿದೆ. ತುಂಬಾ ಸಂತೋಷ. ಗುರುಗಳು ಉತ್ತರ ಹೇಳ್ತಾರೆ. ಆಯ್ತು. ಭಗವಂತ ಈ ಆಷಾಢ ಶುದ್ಧ ಏಕಾದಶಿ ದಿವಸ ಶೇಷಶಾಯಿ ಆಗ್ತಾನೆ ಅಂತ ಶಾಸ್ತ್ರ ಇದೆ. ಶೇಷಶಾಯಿ ಅಂದ್ರೆ ನಿದ್ರೆಗೆ ಹೋಗ್ತಾನೆ. ನಿದ್ರೆಗೆ ಹೋಗೋದು ಅಂತಂದ್ರೆ ಒಂದು ಕ್ಷೀರಸಾಗರದಲ್ಲಿ ಭಗವಂತ ಯೋಗ ನಿದ್ರೆಗೆ ಹೋಗ್ತಾನೆ ಅಂತ ಶಾಸ್ತ್ರ ಇದೆ. ಯೋಗ ನಿದ್ರೆ ಅಂತಂದ್ರೆ ಭಗವಂತ ತಾನು ಜಾಗೃತನಾಗಿದ್ದಾಗ ಯಾವ್ಯಾವ ರೀತಿಯಿಂದ ಈ ಜಗತ್ತಿನ ರಕ್ಷಣೆಯನ್ನು ಮಾಡ್ತಾ ಇರ್ತಾನೋ ಹಾಗೇನೆ ಈ ಯೋಗ ನಿದ್ರೆಯಲ್ಲಿ ಎದ್ದುಕೊಂಡು ಇಡೀ ಜಗತ್ತನ್ನು ಪರಿಪಾಲನೆ ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಭಗವಂತನಿಗಿದೆ. ಆ ಭಗವಂತ ಈ ಸಾಮಾನ್ಯ ಮನುಷ್ಯರಂತೆ ನಿದ್ದೆ ಮಾಡ್ತಕ್ಕಂಥದ್ದು ಭಗವಂತ ಮಾಡುವುದಿಲ್ಲ. ಅವನಿಗೆ ಹಸಿವೆ ಎಂಬುದಿಲ್ಲ, ನಿದ್ರೆ ಎಂಬುದಿಲ್ಲ, ಬಾಯಾರಿಕೆ ಎಂಬುದಿಲ್ಲ, ಧನಿವಿ ಎಂಬುದಿಲ್ಲ ಭಗವಂತನಿಗೆ. ಭಗವಂತ ಶೇಷಶಾಯಿ ಆಗ್ತಾನೆ ಅಂದ್ರೆ ಕ್ಷೀರಸಾಗರದಲ್ಲಿ ಯೋಗ ನಿದ್ರೆಗೆ ಹೋಗ್ತಾನೆ. ಆ ಯೋಗದಿಂದ ಯೋಗ ನಿದ್ರೆಯಲ್ಲಿ ಎದ್ದುಕೊಂಡು ಇಡೀ ಜಗತ್ತನ್ನು ರಕ್ಷಣೆ ಮಾಡ್ತಾನೆ. ಕಾಯ ವಾಚ ಮನಸ ಪ್ರತಿಯೊಂದು ವ್ಯಕ್ತಿಯ ನಿದ್ರಾವಸ್ಥೆಯಲ್ಲಿ ಇದ್ರೂ ಸಹ ಪ್ರತಿಯೊಂದು ವ್ಯಕ್ತಿ ಈ ಜಗತ್ತಿನಲ್ಲಿ 100 ಕೋಟಿ ಜನ ಇದ್ದಾರೆ, 100 ಜೀವಿ ಜಂತುಗಳಿವೆ, ಸಾವಿರಾರು ಲಕ್ಷೋಪಲಕ್ಷ ಜೀವಿ ಜಂತುಗಳಿದ್ದಾರೆ. ಪ್ರತಿಯೊಂದು ಮನುಷ್ಯನ ಪ್ರತಿಯೊಂದು ಜೀವಿಯ ಪ್ರತಿಯೊಂದು ಕ್ಷಣದ ಒಂದು ವೃತ್ತಾಂತವನ್ನು ಆ ಮನುಷ್ಯ ಯಾವ ಕರ್ಮ ಮಾಡ್ತಾ ಇದ್ದಾನೆ ಎಂಬುದನ್ನು ಭಗವಂತ ತಿಳ್ಕೊತಾನೆ. ಆ ಮನುಷ್ಯ ಯಾವ ಮಾತನ್ನು ಆಡ್ತಾ ಇದ್ದಾನೆ ಎಂಬುದನ್ನು ಭಗವಂತನಿಗೆ ತಿಳಿತಾ ಇದೆ. ಆ ಮನುಷ್ಯ ಯಾವ ಆಲೋಚನೆಯನ್ನು ಮಾಡ್ತಾ ಇದ್ದಾನೆ ಎಂಬುದನ್ನು ಭಗವಂತ ತಿಳ್ಕೋತಾ ಇರ್ತಾನೆ. ಹೀಗಾಗಿ ಮನುಷ್ಯರಂತೆ ನಿದ್ದೆ ಭಗವಂತಂದಲ್ಲ, ಅವನು ಯೋಗ ನಿದ್ರೆಯಲ್ಲೇ ಇದ್ದುಕೊಂಡು ಎಲ್ಲವನ್ನು ತಿಳಿಯುತ್ತಾ ಈ ಜಗತ್ತನ್ನು ಪರಿಪಾಲನೆ ಮಾಡ್ತಾ ಇರ್ತಾನೆ. ಮುಂಬೈಯಿಂದ ಅಪೂರ್ವ ಕರೆ ಮಾಡ್ತಾ ಇದ್ದಾರೆ. ಅಪೂರ್ವ, ನಮಸ್ಕಾರ. ಹಲೋ, ತಮ್ಮ ಪ್ರಶ್ನೆ ಕೇಳಿ ಅಪೂರ್ವ. ಸರ್, ನಾನು ಗುರುಗಳು ಮಾತಾಡ್ಬೇಕಿತ್ತು. ಅದು ನಂಗೆ ಸ್ವಲ್ಪ ಚತುರ್ಮಾಸದ ಬಗ್ಗೆ ಕೇಳಲಿತ್ತು. ನೀವು ಹೇಳಿದ ಹಾಗೆ ಚತುರ್ಮಾಸ ಯಾವ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ ಅಂತ ನನಗೆ ನೀವು ಕಾರ್ಯಕ್ರಮ ಆರಂಭದಿಂದ ನೋಡಿಲ್ಲ ಅಲ್ವಾ? ಆದ್ರೂ ತಿಳಿಸ್ತಾರೆ. ಚಾತುರ್ಮಾಸ ಆರಂಭ ಆಷಾಢ ಶುದ್ಧ ಏಕಾದಶಿಯಿಂದ ಹಿಡ್ಕೊಂಡು ಕಾರ್ತೀಕ ಶುದ್ಧ ಏಕಾದಶಿವರೆಗೂ ಇರತಕ್ಕಂಥ 4 ತಿಂಗಳಿಗೆ ಚಾತುರ್ಮಾಸ ವ್ರತ ಅಂತ ಕರೀತಾರೆ. 4 ತಿಂಗಳುಗಳ ಕಾಲ ಇರ್ತಕ್ಕಂಥದ್ದಕ್ಕೆ ಚಾತುರ್ಮಾಸ ಅಂತ ಕರೀತಾರೆ. ಅದರೊಳಗೆ ಒಂದೊಂದು ಮಾಸದಲ್ಲಿ ಒಂದೊಂದು ಪದಾರ್ಥಗಳ ತ್ಯಾಜ್ಯ ಇದೆ, ಒಂದೊಂದು ವ್ರತಗಳಿವೆ. ಹೀಗಾಗಿ ಚಾತುರ್ಮಾಸದ ಕಾಲ ಆಷಾಢ ಏಕಾದಶಿಯಿಂದ ಹಿಡ್ಕೊಂಡು ಕಾರ್ತೀಕ ಶುದ್ಧ ಏಕಾದಶಿವರೆಗೂ. ಈ ಒಂದು ಸಮಯದಲ್ಲಿ ಆದಿ ಮಧ್ಯ ಅಂತ್ಯ, ಚಾತುರ್ಮಾಸದ ಆದಿ ಮಧ್ಯ ಅಂತ್ಯ ಏನಿದೆ ಇದರಲ್ಲಿ ಒಂದು ವಿಶೇಷ ಶಬ್ದಗಳ ಪ್ರಯೋಗ ಇದೆ. ಏನು ಅಂತಂದ್ರೆ, ಭಗವಂತ ಯೋಗ ನಿದ್ರೆಗೆ ಜಾರತಕ್ಕಂಥ ಸಮಯಕ್ಕೆ ಆಷಾಢ ಶುದ್ಧ ಏಕಾದಶಿಗೆ ಶಯನಿ ಏಕಾದಶಿ ಅಂತ ಕರಿತೀವಿ. ಹೀಗಾಗಿ ನಾವು ಮರುದಿವಸ ಭಗವಂತ ಶೇಷಶಾಹಿ ಆಗಿದ್ದಾನೆ ಅಂತೇಳಿ ಶಯನೋತ್ಸವ ಅಂತ ಆಚರಣೆ ಮಾಡ್ತೀವಿ. ಮಧ್ಯದಲ್ಲಿ ಅಂದ್ರೆ 4 ತಿಂಗಳ ಮಧ್ಯಭಾಗ ಅಂತಂದ್ರೆ 2 ತಿಂಗಳು ಕಳೆದ ನಂತರ ಅಂದ್ರೆ ಭಾದ್ರಪದ ಶುದ್ಧ ಏಕಾದಶಿ ಏನಿದೆ ಅದಕ್ಕೆ ಪರಿವರ್ತನೀ ಏಕಾದಶಿ ಅಂತ ಕರಿತೀವಿ ನಾವು. ಪರಿವರ್ತನೆ ಏಕಾದಶಿ ಅಂದ್ರೆ ಭಗವಂತ ಯೋಗ ನಿದ್ರೆಯಲ್ಲಿ ಇದ್ದಾಗ ಒಂದು ಬಾಜುವಿನಿಂದ ಇನ್ನೊಂದು ಬಾಜು ಹೊಳತಾನೆ, ಪರಿವರ್ತಿನಿ ಏಕಾದಶಿ ಅಂತೇಳಿ. ಹೀಗಾಗಿ ಭಾದ್ರಪದ ಶುದ್ಧ ದ್ವಾದಶಿ ದಿವಸ ಪರಿವರ್ತನೋತ್ಸವ ಅಂತ ಮಾಡ್ತೀವಿ. ಚಾತುರ್ಮಾಸದ ಕೊನೆಯದು ಏನಿದೆ ಏಕಾದಶಿ,
ಅದಕ್ಕೆ ಪ್ರಬೋಧಿನಿ ಏಕಾದಶಿ ಅಂತ ಕರೀತಾರೆ. ಅಂದ್ರೆ ಕಾರ್ತಿಕ ಶುದ್ಧ ಏಕಾದಶಿಗೆ ಪ್ರಬೋಧಿನಿ ಏಕಾದಶಿ. ಪ್ರಬೋಧಿನಿ ಏಕಾದಶಿ ಅಂತಂದ್ರೆ ಉತ್ಥಾನ ದ್ವಾದಶಿ ಅಂತಲೂ ಕರಿತೀವಿ ನಾವು. ಅದರ ಮರುದಿವಸ ಭಗವಂತ ಎದ್ದಿದ್ದಾನೆ, ಕ್ಷೀರ ಸಾಗರದಲ್ಲಿ ಏನು ಯೋಗ ನಿದ್ರೆಗೆ ಜಾರಿದ್ದ, ಆ ಯೋಗ ನಿದ್ರೆಯಿಂದ ಭಗವಂತ ಎದ್ದಿದ್ದಾನೆ ಎಂಬ ಉದ್ದೇಶದಿಂದ ದ್ವಾದಶಿ ದಿವಸ ನಾವು ಪ್ರಬೋಧಿನಿ ಒಂದು ಉತ್ಥಾನ ದ್ವಾದಶಿ ಅಂತ ಆಚರಣೆ ಮಾಡಿ ಭಗವಂತ ಎದ್ದಿದ್ದಾನೆ ಅನ್ಕೊಂಡು ಅವತ್ತು ಅವನ ಕಲ್ಯಾಣ ಉತ್ಸವವನ್ನು ಸಹಿತ ನಾವೆಲ್ಲರೂ ಮಾಡ್ತೀವಿ. ಆ ಕಲ್ಯಾಣೋತ್ಸವ ಅಂತಂದ್ರೆ ಪ್ರತಿಯೊಂದು ಮಾಸಕ್ಕೂ ಒಂದೊಂದು ಭಗವದ್ ರೂಪದ ನಾಮಗಳಿವೆ. ಕೊನೆಯದು ಕಾರ್ತಿಕ ಮಾಸದ ಒಂದು ಭಗವಂತನ ಮಾಸಾಭಿಮಾನ ದೇವತೆ ಅಂದರೆ ದಾಮೋದರ. ಆ ದಾಮೋದರ, ಕಾರ್ತಿಕ ದಾಮೋದರ ಮತ್ತು ತುಳಸಿ ವಿವಾಹ ಮಾಡ್ತೀವಿ. ಅದೇ ಪ್ರಬೋಧೋತ್ಸವ ಮತ್ತು ಉತ್ಥಾನ ದ್ವಾದಶಿ ಅಂತ ಕರಿತೀವಿ. ಕನಕಪುರದಿಂದ ಕುಮಾರಸ್ವಾಮಿ ಅವರು ಕರೆ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಪ್ರಶ್ನೆ ಕೇಳಿ ಕುಮಾರಸ್ವಾಮಿ. ಸರ್ ಸ್ವಾಮಿಗಳೇ, ನಮ್ದು ಆಷಾಢ ಮಾಸದಲ್ಲಿ ಆಷಾಢ ಬರುತ್ತೆ, ಇದು ಅಮಾವಾಸ್ಯೆ, ಭೀಮ ಅಮಾವಾಸ್ಯೆ. ಆ ಭೀಮ ಅಮಾವಾಸ್ಯೆಲಿ ಇದು ಬಿಳಿ ಎಕ್ಕದ ಎಲೆಗಳನ್ನ ತಲೆ ಮೇಲೆ, ಭುಜದ ಮೇಲೆ, ಬೆನ್ನ ಮೇಲೆ ಮನೆಗೆ ಸ್ನಾನ ಮಾಡಿಸಿ ಮತ್ತೆ ಗಂಡನ ಪೂಜೆ ಮಾಡ್ಬೇಕು ಅಂತಾರೆ. ಇದರಿಂದ ಏನ್ ಫಲ ಸಿಗುತ್ತೆ? ಅದರಲ್ಲಿ ಅದು ಒಂದು ವಿಶೇಷ, ಅದೊಂದು ಪ್ರತ್ಯೇಕ ಇದೆ. ಅದರಲ್ಲಿ ಆ ಶ್ವೇತಾರ್ಕ ಅಂತ ಕರಿತೀವಿ ನಾವು, ಅದನ್ನು ಶಾಸ್ತ್ರದಲ್ಲಿ ಶ್ವೇತಾರ್ಕ ಅಂತ ಕರಿತೀವಿ. ಆ ಶ್ವೇತಾರ್ಕದಲ್ಲಿ ಆ ಒಂದು ಅಮಾವಾಸ್ಯೆ ದಿವಸ ವಿಶೇಷ ಔಷಧ ಗುಣಗಳನ್ನು ಭಗವಂತ ಅದರಲ್ಲಿ ಬಿಟ್ಟಿರ್ತಾನಂತೆ. ಹೀಗಾಗಿ ಆ ಶ್ವೇತಾರ್ಕ ಅಂತಂದ್ರೆ ಬಿಳಿ ಎಕ್ಕೆ ಎಲೆಯನ್ನು ನಾವು ತಲೆ ಮೇಲೆ ಅಥವಾ ದೇಹದ ಮೇಲೆ ಇಟ್ಟುಕೊಂಡು ಸ್ನಾನ ಮಾಡೋಣದ್ರಿಂದ ಆ ವಿಶೇಷ ಔಷಧ ಗುಣ ನಮ್ಮ ದೇಹವನ್ನು ಸೇರಿ ಒಂದು ಆರೋಗ್ಯ ವರ್ಧನೆ ಆಗ್ತದೆ ಅಂಥೇಳಿ ಒಂದು ಪ್ರತೀತಿ ಇದೆ, ಪದ್ಧತಿ ಇದೆ. ಅದಕ್ಕೋಸ್ಕರವಾಗಿ ಅನೇಕರು ಕೆಲವರು ಮಾಡ್ತಾ ಇದ್ದಾರೆ. ಈ ಒಂದು ಈ ಫಲಾಫಲಗಳು ಜನರಿಗೆ ಒಂಥರ ಸಾಮಾನ್ಯರಿಗೆ ಕುತೂಹಲ. ಈ ಮನುಷ್ಯನಿಗೆ ಈ ಭಗವಂತ ಫಲಾಫಲಗಳನ್ನ ಯಾವ ರೀತಿ ನೀಡ್ತಾರೆ ಅನ್ನುವಂಥದ್ದು ನಮ್ಮ ಪುರಾಣಗಳಲ್ಲಿ ಒಂದು ಕಡೆ ಹೇಳ್ತಾ ಇದ್ದಾರೆ, ಮನುಷ್ಯ ಏನೆಲ್ಲ ವೃತಾಚರಣೆ ಮಾಡಲಿ, ಏನೆಲ್ಲ ಕರ್ಮಾನುಷ್ಠಾನ ಮಾಡಿದ್ರೂ ಏನಿರಬೇಕು ಅಂತಂದ್ರೆ ಒಂದು ಲಕ್ಷ್ಯ ಇರಬೇಕು. ಪರೋಪಕಾರಂ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ ಹೇಳ್ತಾರೆ. ನಮ್ದು ನಾವು ಯಾವುದೇ ಕರ್ಮಾನುಷ್ಠಾನ ಮಾಡಿದ್ರು, ಯಾವುದೇ ರೀತಿಯಿಂದ ನಾವು ಜೀವನ ಮಾಡಿದ್ರೂ ನಾವು ಪರೋಪಕಾರದ ಗುಣ, ಪರೋಪಕಾರದ ಉದ್ದೇಶ ಇದ್ದರೆ ಅದೇ ಪುಣ್ಯ ಅಂತ ಹೇಳ್ತಾರೆ. ಏನ್ರಿ, ಎಲ್ಲಿಯಾದ್ರೂ ಸ್ವಾರ್ಥ, ಇನ್ನೊಬ್ಬರಿಗೆ ಹಿಂಸೆ ಕೊಡ್ತಕ್ಕಂಥದ್ದು ಇದ್ರೆ ಅದೇ ಪಾಪ ಅಂತ ಕರೀತಾರೆ. ಅಂದ್ರೆ ನಾವು ಯಾವಾಗ್ಲೂ ಆ ಒಳ್ಳೆಯತನದ ಹಿಂದೆ ಸಕಾರಾತ್ಮಕತೆಯ ಕಡೆಗೆ ಸಾಕ್ತಾ ಇರಬೇಕು. ಮತ್ತೊಂದು ಕರೆ ನೋಡೋಣ. ಕೋರಮಂಗಲದಿಂದ ಆನಂದಮೂರ್ತಿ ಕರೆ ಮಾಡ್ತಾ ಇದ್ದಾರೆ. ಆನಂದಮೂರ್ತಿ ಅವರೇ ನಮಸ್ಕಾರ. ನಮಸ್ಕಾರ, ಹೇಳಿ. ಹೇಳಿ ಆನಂದಮೂರ್ತಿ ಅವರೇ. ತಾವು ಸ್ವಾಮೀಜಿ ಜೊತೆ ಮಾತಾಡ್ತಾ ಇದ್ದೀರಿ, ಪ್ರಶ್ನೆ ಮಾಡಿ. ಹಲೋ, ಕೇಳ್ತಾ ಇದೆ, ಒಂದು ನಿಮಿಷ. ಹಲೋ, ಮಾತಾಡಿ. ನೀವು ಕನೆಕ್ಟ್ ಆಗಿದ್ದೀರಿ, ನೀವು ಪ್ರಶ್ನೆ ಕೇಳಬೇಕು, ನೇರವಾಗಿ ಪ್ರಶ್ನೆ ಬನ್ನಿ. ಶ್ರೀಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ಪೂರ್ವಕ ನಮಸ್ಕಾರಗಳು. ನಮೋಸ್ತನಂತ ಸಹಸ್ರಮೂರ್ತಿ ಶಾಸ್ತ್ರ ಪಾದಾಕ್ಷಿ ಶಿರೋರ್ಭಾಗವೇ ಶಾಸ್ತ್ರನಾಮ್ನೆ ಪುರುಷಾಯ ಶಾಸ್ತ್ರತೆ ಶಾಸ್ತ್ರ ಕೋಟಿ ವಿವರಣೆ ನಮಃ ಅಂತ ಶ್ರೀಗಳ ಚರಣದಲ್ಲಿ ನಾನು ಪ್ರಣಾಮ ಮಾಡ್ತಾ ನನ್ನ ಮನಸ್ಸಲ್ಲಿರ್ತಕ್ಕಂಥ ಒಂದೇ ಒಂದು ಸಂದೇಹ ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಯಾಕೆ ಸೂಕ್ತ ಸಂದೇಹಕ್ಕೆ ನಿವಾರಣೆ ಮಾಡ್ತೀರಿ ನಾನು ಅಂದ್ಕೊಂಡಿದ್ದೀನಿ. ಹೇಳಿ. ಏನಿಲ್ಲ, ಈ ಚಾತುರ್ಮಾಸದಲ್ಲಿ 4 ತಿಂಗಳಲ್ಲಿ ಯಾವ ತ್ಯಾಜ್ಯ ವಸ್ತುಗಳು ಸಹಿತ ತ್ಯಾಜ್ಯ ಮಾಡಕ್ಕೂ ಆಗೋದಿಲ್ಲ, ಯಾವುದು ಸಹಿತ ನಾವು ನಿಷ್ಠಾವಂತರಾಗಿ ಮಾಡಕ್ಕೆ ನಾನಾ ಕಾರಣಗಳಿಂದ ಈ ಕಲಿಯುಗದಲ್ಲಿರ್ತಕ್ಕಂಥ ನಾನಾ ಕರ್ತವ್ಯಗಳಿಂದ ನಾವು ವಿಮುಖರಾಗಿ ಯಾವುದು ಮಾಡಕ್ಕಾಗದೇ ಇದ್ದಾಗ ನಮಗೆ ಫಲಪ್ರಾಪ್ತಿ ಆಗ್ಬೇಕಾದ್ರೆ ಶ್ರೀಗಳವರ ದರ್ಶನ ಮತ್ತು ಅವರ ಪಾದಾರವಿಂದಗಳನ್ನು ನಾವು ನಮ್ಮ ಭಕ್ತಿ ಸಮರ್ಪಣೆ ಮಾಡಿದ್ರೆ ಅಷ್ಟೇ ಸಾಕ. ತಮ್ಮ ಮುಖಾರವಿಂದ ದರ್ಶನದಿಂದಲೇ ನಮಗೆ ಏನೋ ಒಂದು ಆನಂದ, ನಮಗೆ ಸಂತೋಷ ಉಕ್ತಾ ಇದೆ. ಅದ್ರ ಬಗ್ಗೆ ಸಂದೇಹ ನಿವಾರಣೆ ಮಾಡಿ ಶ್ರೀಗಳ ದರ್ಶನ ಮಾಡಿದ್ರೆ ನಾವು ಕೃತಾರ್ಥ ಆಗಬೇಕು. ಅದಕ್ಕೋಸ್ಕರ ತಮ್ಮ ಎಲ್ಲಿಗೆ ಬರಬೇಕು ಅನ್ನೋದ್ರ ಬಗ್ಗೆ ತಾವು ಅಪ್ಪಣೆ ಕೊಡಿಸ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸರಿ, ನಿಮಗೆ ಆಯಾ ಮಾಸದಲ್ಲಿ ಹೇಳಿದಂಥ ಪದಾರ್ಥಗಳನ್ನು ಬಿಡಲೇಬೇಕು ಅಂತಿದೆ, ನಿಮಗೆ ಬಿಡ್ಲಿಕ್ಕೆ ಆಗುವುದೇ ಇಲ್ಲ ಅಂತ ಇದ್ದರೆ ನಿಮಗೆ ಪದಾರ್ಥಗಳನ್ನು ಹೊರತುಪಡಿಸಿ ಇನ್ನುಳಿದ ಭಗವಂತನ ಪರವಾಗಿರ್ತಕ್ಕಂಥ ಏನು ಒಂದು ಗ್ರಂಥಗಳಿವೆ, ವೇದ ಗ್ರಂಥಗಳಿವೆ, ಉಪನಿಷತ್ ಗ್ರಂಥಗಳಿವೆ, ಪುರಾಣ ಗ್ರಂಥಗಳಿವೆ, ಆ ಎಲ್ಲ ಗ್ರಂಥಗಳನ್ನು ಪಾರಾಯಣ ಮಾಡಿ. ಇರದೇ ಇದ್ದರೆ ಮಿನಿಮಮ್ ನಿಮ್ಮ ಪಾರಂಪರಿಕ ನಿಮ್ಮ ಮಠದ ಮೂಲ ಗುರುಗಳ ಒಂದು ನಾಮಸ್ಮರಣೆಯನ್ನು ಮಾಡಿ.
ನಾಮಸ್ಮರಣೆಯನ್ನು ಮಾಡಿ ನೀವು ನಿಮ್ಮ ಕುಲದೇವರ ಮತ್ತು ಭಗವಂತನ ಗುರು ಹಿರಿಯರಿಗೆ ಗೌರವವನ್ನು ಕೊಟ್ಟುಕೊಂಡು ಅವರ ಸೇವೆಯನ್ನು ಮಾಡಿದರೂ ನಿಮಗೆ ಫಲ ಸಿಕ್ಕೇ ಸಿಗ್ತದೆ. ಇಲ್ಲಿ ಚಾತುರ್ಮಾಸದಲ್ಲಿ ಚಾತುರ್ಮಾಸಕ್ಕೆ ಸಂಬಂಧಿಸಿದಂಥ ಏನು ಒಂದು ವರಾಹ ಪುರಾಣದಲ್ಲಿ ಒಂದು ಮಹಾತ್ಮೆ ಏನಿದೆ, ಆ ಮಹಾತ್ಮೆಯನ್ನು ನೀವು ಓದಿದರೂ ಸಹ ಸ್ವಲ್ಪ ಇಲ್ದು ಸ್ವಲ್ಪ ನಿಮಗೆ ಫಲ ಸಿಕ್ಕೇ ಸಿಗ್ತದೆ. ನಾವು ನಿಮ್ಮೆಲ್ಲರ ಸಲುವಾಗಿ ನಮ್ಮ ಯಲಹಂಕದಲ್ಲಿ ಏನು ಒಂದು ಕಣ್ಣೋ ಮಠ ಅಂತ ಆಗಿದೆ, ಆ ಕಣ್ಣೋ ಮಠದಲ್ಲೇ ನಾವು ಈ ಸರಿ ಚಾತುರ್ಮಾಸಕ್ಕೆ ಕುಳಿತುಕೊಳ್ತಾ ಇದ್ದೇವೆ. ಆ ಚಾತುರ್ಮಾಸಕ್ಕೆ ಕುಳಿತುಕೊಂಡು ಆ ಏನೆಲ್ಲ ವ್ರತ ಸಂಕಲ್ಪದ ಒಂದು ಫಲವನ್ನು ಬರ್ತಕ್ಕಂಥ ಎಲ್ಲ ಭಕ್ತರಿಗೂ ಅನುಗ್ರಹಿಸ್ತಕ್ಕಂಥ ಕಾರ್ಯಕ್ರಮ ಇದೆ. ತಾವೆಲ್ಲರೂ ಯಲಹಂಕಕ್ಕೆ ಬರಬಹುದು. ಮತ್ತೊಂದು ಕರೆ ನೋಡೋಣ. ಗಂಗಾವತಿಯಿಂದ ಒಂದು ಕರೆ ಇದೆ. ಹಲೋ, ನಮಸ್ಕಾರ. ಬನುಕಲಾ ಅವರೇ ತಮ್ಮ ಪ್ರಶ್ನೆ ಕೇಳಿ. ಅದ್ರ ಬಗ್ಗೆ ಮಾತಾಡ್ಬೋದ್ರಿ? ಮಾತಾಡಿ, ನಿಮ್ಮ ನೇರವಾಗಿ ಪ್ರಶ್ನೆ ಕೇಳಿ. ಹಲೋ ಸರ್, ಪ್ರಶ್ನೆ ಕೇಳಿ ಬನುಕಲಾ. ನಾವು ಇಲ್ಲಿ ಜುರುಟಿಗಿಂದ ಸರ್. ಹೇಳ್ರಿ. ಗಂಗಾವತಿ ತಾಲೂಕು ಜುರುಟಿಗಿಂದ ಮಾತಾಡೋದ್ರಿ. ಪ್ರಶ್ನೆಗೆ ಬನ್ರಿ. ಸರ್, ನೀವು ಮೊದ್ಲಿಂದ ಬರ್ತಿದ್ರಲ್ಲಿ ನಮ್ಮ ಮನೆಯೊಳಗೆ ಇಲ್ಲೇ ನಮ್ಮ ಅತ್ತೆಯವರು ಗೋಪಾಲ. ಈಗ ನೇರವಾಗಿ ಚಾತುರ್ಮಾಸಕ್ಕೆ ಸಂಬಂಧಪಟ್ಟ ಪ್ರಶ್ನೆಗೆ ಬರ್ಬೇಕು. ಓಕೆನಾ? ನಮ್ಮ ಮನೆಯವರು ನಿಧಾನಾಗಿ ಸ್ವಲ್ಪ ಈಗ 29ನೇ ದಿವಸ ಕಾರ್ಯಕ್ರಮ ನಡೀತಾ ಇದೆ ಸರ್. ಸರಿ, ಏನು ಗುರುಗಳ ಆಶೀರ್ವಾದ ಬೇಕಂತೀರಿ ಅಷ್ಟೇ. ಆದ್ರೆ ಅಷ್ಟೇನಾ ಬನುಕಲ್ಲ? ಪ್ರಶ್ನೆ ಕೇಳೋದಿದೆಯಾ? ಬರೀ ಇದಾಗ್ಬಿಟ್ಟು ಸರ್, 1 ವರ್ಷದಿಂದ ಕಿರಿಕಿರಿ ಆಗ್ಬಿಟ್ಟದ. ಅವ್ರಿಗೆ ಒಟ್ಟ ಜೀವಕ್ಕಿದೆ ಇಲ್ಲ, ಏನಿಲ್ಲ, ಬರೀ ದವಾಖಾನೆ ತೋರ್ಸೋದು ಆಗ್ಯದ್ರಿ. ಸರಿ, ತೀರ ವೈಯಕ್ತಿಕ ಪ್ರಶ್ನೆಗಳಿದ್ದಾಗ ಸ್ವಾಮೀಜಿಗಳನ್ನ ಪ್ರತ್ಯಕ್ಷವಾಗಿ ಭೇಟಿ ಆದ್ರೆ ಒಳ್ಳೇದಮ್ಮ. ಸರಿನಾ ಬನುಕಲ್ಲ ಅವರೇ? ಸರಿ, ಒಂದು ಇಂಥ ಸಣ್ಣ ಸಮಸ್ಯೆ ದೊಡ್ಡ ಸಮಸ್ಯೆ ಅಂತಲ್ಲ, ಎಲ್ರಿಗೂ ಏನೋ ಒಂದು ಸಮಸ್ಯೆ ಅಂತ ಇದ್ದೇ ಇರ್ತದಲ್ಲ ಸರ್. ಏನಂತೀರಿ? ಈಗ ಈ ತರದ ಸಮಸ್ಯೆಗಳು ನಮ್ಗೆ ಇನ್ನೊಂದು ಏನಾಗ್ತದೆ ಅಂದ್ರೆ, ನಮ್ಮ ಸಮಸ್ಯೆನೇ ನಮ್ಗೆ ತುಂಬಾ ದೊಡ್ಡದಾಗಿ ಅನ್ನಿಸ್ತದೆ. ಈ ನಿಟ್ಟಿನಲ್ಲಿ ನಿಮ್ಮ ಹತ್ರ ಸುಮಾರು ಜನ ಬಂದು ಹೋಗಿ ಮಾಡ್ತಾ ಇರ್ತಾರೆ. ಅಂತವ್ರಿಗೆಲ್ಲ ಏನು ಹೇಗೆ ನೀವು ಸಮಜಾಯಿಸಿ ಕೊಡ್ತೀರಿ? ಈಗ ಒಂದು ಜಾತಕ ಅಂತ ಇದೆ ಏನ್ರಿ, ಒಂದು ಹಸ್ತರೇಖೆ ಅಂತಿದೆ, ಜಾತಕ ಅಂತಿದೆ, ಮತ್ತು ಅವರಿಗೆ ಏನೋ ಒಂದು ನೋವುಗಳಿರ್ತದೆ, ಯಾವ ರೀತಿ ಹಿಂಸೆ, ಯಾವ ರೀತಿಯಿಂದ ಒಂದು ಬಾಧಕ ಇರ್ತದೆ, ಪ್ರತಿಯೊಂದಕ್ಕೂ ಶಾಸ್ತ್ರದಲ್ಲಿ ಪರಿಹಾರವನ್ನು ಹೇಳಿದ್ದಾರೆ. ಯಾವುದೇ ಒಂದು ಆರೋಗ್ಯ ಸುಧಾರಣೆ ಸಲುವಾಗಿನೂ ಶಾಸ್ತ್ರದಲ್ಲಿ ಪರಿಹಾರ ಉಂಟು, ಮತ್ತು ಒಂದು ಜ್ಞಾನಾಭಿವೃದ್ಧಿಗೂ ಶಾಸ್ತ್ರದಲ್ಲಿ ಪರಿಹಾರ ಉಂಟು. ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ಮನಸ್ಥಿತಿ ನಾವು ಹೊಂದಿಕೊಂಡಿರಬೇಕು ಎಂಬುದನ್ನು ಶಾಸ್ತ್ರ ನಿರ್ದೇಶನ ಮಾಡ್ತದೆ. ಹಿಂಗಾಗಿ ಯಾರು ಈಗ ಒಂದು ಲಗ್ನ ಆಗದೆ ಇದ್ದವರು ಬಂದ್ರೆ ಲಗ್ನ ಆಗ್ಲಿಕ್ಕೆ ಯಾವ ಮಂತ್ರ ಹೇಳಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಏನ್ರಿ. ಪ್ರತಿಯೊಂದಕ್ಕೂ ಶಾಸ್ತ್ರದಲ್ಲಿ ಒಂದು ಪ್ರಾಚೀನ ಋಷಿ ಮುನಿಗಳು ಒಂದು ಉಲ್ಲೇಖ ಮಾಡಿ ಇಟ್ಟಿದ್ದಾರೆ. ಆ ಪ್ರಕಾರ ನಾವು ಮಾರ್ಗದರ್ಶನ ಮಾಡ್ತೀವಿ. ಈಗ ಈ ಸಂಕಲ್ಪ, ಈ ಸಂದರ್ಭದಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡಾಗ ನಮ್ಮ ಬದುಕಿನಲ್ಲಿ ಅದನ್ನ ಆಗಗೊಡ ಆಗ್ತದೆ. ಅದೇ ರೀತಿ ಇಡೀ ವರ್ಷದ ಕಾಲದಲ್ಲಿ ನಾವು ಬದುಕಿನಲ್ಲಿ ನಾವು ಏನು ಸಾಧನೆ ಮಾಡಬೇಕು, ಆ ಸಂಕಲ್ಪ ಮಾಡ್ಕೊಳ್ಳೋದು ಎಷ್ಟು ಮುಖ್ಯ ಗುರುಜಿ? ನಾವು ಯಾವುದೇ ಒಂದು ಸಾಧನೆ ಮಾಡಬೇಕು ಅಂತಂದ್ರೆ ಗಟ್ಟಿಯಾಗಿರ್ತಕ್ಕಂಥ ಸಂಕಲ್ಪ ಬಹಳ ಮುಖ್ಯ. ಆ ಸಂಕಲ್ಪ ಬಹಳ ಗಟ್ಟಿ ಇದ್ದರೆ ಒಂದೇ ಸಮಯದಲ್ಲಿ ಅದು ಈಡೇರಿ ಬರ್ತದೆ. ನಮ್ಮ ಸಂಕಲ್ಪ ಅಂದ್ರೆ ಮನೋಧೈರ್ಯ ಒಂದು ಸಂಕಲ್ಪ, ಅದರ ಜೊತೆಗೆ ನಿತ್ಯ ನಿರಂತರ ಪ್ರಯತ್ನ. ಯಾವುದೇ ಕಾರ್ಯ ಆಗಬೇಕು ಅಂತಂದ್ರೆ ನಾವು ಸುಮ್ಮನೆ ಕುಳಿತುಕೊಂಡು ಅದು ಆಗೋದಿದ್ರೆ ಆಗ್ಲಿ ಅಂತ ಕೂತ್ಕೊಂಡ್ರೆ ಯಾವ ಕಾರ್ಯನೂ ಆಗೋದಿಲ್ಲ. ಪ್ರಯತ್ನ ಪಡಬೇಕು, ಅವಶ್ಯವಾಗಿ ಪ್ರಯತ್ನ ಪಡಬೇಕು. ನಮ್ಮ ಒಂದು ಹಿರಿಯರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಯತ್ನೇ ಕೃತೇಪಿ ಯದಿನ ಸಿದ್ಧತೆ ಕೋತ್ರ ದೋಷ ಅಂತ ಹೇಳ್ತಾ ಇದ್ದಾರೆ. ದೈವಂ ನಿಹತ್ಯ ಕುರು ಪೌರುಷಂ ಆತ್ಮಶಕ್ತಿಯ. ನೀನು ದೈವದ ಮೇಲೆ ಭಾರ ಹಾಕಿ ಕುಳಿತುಕೊಳ್ಳಬೇಡ. ನೀನು ಭಗವಂತ ನಿನಗೇನು ಶಕ್ತಿ ಕೊಟ್ಟಿದ್ದಾನೋ, ಏನು ಯುಕ್ತಿ ಕೊಟ್ಟಿದ್ದಾನೋ, ಎರಡನ್ನೂ ಬಳಸಿ ವಿಶೇಷ ಪ್ರಯತ್ನ ಮಾಡು. ವಿಶೇಷ ಪ್ರಯತ್ನ ಮಾಡಿ ಭಗವಂತನ ಪ್ರಾರ್ಥನೆ ಮಾಡು. ತುಂಬಾ ಚೆನ್ನಾಗಿ ಹೇಳಿದ್ರಿ. ಶಕ್ತಿ ಯುಕ್ತಿ. ಶಕ್ತಿ ಒಂದು ಇಡೀ ದೇಹನ ಬಳಸಬೇಕು, ಯುಕ್ತಿ ಬೇಕು ಅಂದ್ರೆ ನಮ್ಮ ಮನಸ್ಸನ್ನು ಸರಿಯಾಗಿ ಬಳಸಬೇಕು. ಹಾರ್ಡ್ ವರ್ಕ್ ಸ್ಮಾರ್ಟ್ ವರ್ಕ್ ಎಷ್ಟು ಮುಖ್ಯ ಆಗ್ತದೆ. ಯಾಕೆಂದ್ರೆ ಕೆಲವ್ರನ್ನ ನಾವು ನೋಡ್ತಾ ಇರ್ತೇವೆ, ಬರೀ ಶಕ್ತಿನ ಉಪಯೋಗಿಸಿ ಮಾಡ್ತಾ ಇರ್ತಾರೆ, ಫಲ ಸಿಕ್ಕಿರೋದಿಲ್ಲ. ಇನ್ ಕೆಲವು ಬರೀ ಯುಕ್ತಿಯಿಂದನೇ ಮಾಡ್ತಾ ಇರ್ತಾರೆ. ಆದ್ರೆ ಇವೆರಡು ಸಮಾಗಮ ಆದ್ರೆ ಅಲ್ಲೆಲ್ಲೋ ಒಂದ್ ಕಡೆ ತುಂಬಾ ಫಲಾಫಲ ಜಾಸ್ತಿ ಆಗ್ಬೋದಲ್ವಾ? ಸಿಕ್ಕೇ ಸಿಗ್ತದೆ. ಶಕ್ತಿ ಯುಕ್ತಿ
ಯುಕ್ತಿಯಿಂದ ನಾವು ಸರಿಯಾಗಿ ಆಲೋಚನೆ ಮಾಡಿ ಅದಕ್ಕೆ ಶಕ್ತಿಯ ಪ್ರಯೋಗ ನಾವು ಮಾಡಿದರೆ ಅದು ಸಾಧ್ಯ ಯಾವುದು ಅಸಾಧ್ಯ ಯಾವುದು ಎಂಬುದು ನಮ್ಗೆ ಗೊತ್ತಾಗೇ ಆಗ್ತದೆ. ಸಾಧ್ಯವಾಗಿರ್ತಕ್ಕಂಥ ಒಂದು ಆಲೋಚನೆ ಮಾಡಿ ಅದಕ್ಕೆ ವಿಶೇಷ ಪ್ರಯತ್ನ ಪಟ್ಟಾಗ ಅದು ಕಾರ್ಯಸಿದ್ಧಿ ಆಗೇ ಆಗ್ತದೆ. ತಾವೊಂದು ಮಾತು ಹೇಳಿದ್ರಿ ಆಗ್ಲೇ, ಉಪಕಾರ ಮಾಡೋದ್ರಿಂದ ನಾವು ಭಗವಂತನ ನೇರವಾಗಿ ತಲುಪಬಹುದು ಅಂತ. ಈ ಉಪಕಾರ ಮಾಡೋದು ಅಂದ್ರೆ ಸಣ್ಣದ ದೊಡ್ಡದು ಅಂತ ಅಲ್ಲ, ಆದ್ರೆ ಆ ಉಪಕಾರ ಮಾಡ್ಬೇಕನ್ನೋ ಮನ್ಸು ಬರೋದಿದೆಯಲ್ಲ, ಅದ್ ಎಷ್ಟೋ ಜನಕ್ಕೆ ಇಲ್ವಲ್ಲ ಸ್ವಾಮಿ, ಅದು ಹೇಗೆ ಬರ್ಸೋದು? ಯಾವುದೇ ಒಂದು ಸಾಧನೆ ಆಗಬೇಕು ಅಂದ್ರೆ ಕೇವಲ ಒಂದು ದಿವಸದಿಂದ ಆಗೋದಿಲ್ಲ. ನಿರಂತರ ಪ್ರಯತ್ನದಿಂದ ಅದು ಶಕ್ಯ ಆಗ್ತದೆ. ಇವಾಗ ನಾವು ಮನಸ್ಸನ್ನು ಸ್ವಚ್ಛವಾಗಿಟ್ಟುಕೊಳ್ಬೇಕು. ನಾವು ಕಷ್ಟ ಅನ್ಕೊಂಡ್ರೆ ಕಷ್ಟ ಅಂತ ನಮಗೆ ಬೇಜಾರಾಗ್ತದೆ. ನಮ್ಗಿಂತ ಅನೇಕ ಕಷ್ಟ ಉಳ್ಳವರು ಕೆಳಗಿನವರು ಇರ್ತಾರೆ. ಅವರನ್ನ ನೋಡಿ ನಾವು ಸಮಾಧಾನವನ್ನು ಪಟ್ಕೊಳ್ಬೇಕು. ಆಮೇಲೆ ಭಗವಂತ ನಮಗೇನು ಅನುಗ್ರಹಿಸಿದಾನೆ ಅದು ಭಗವಂತನ ದಯೆಯಿಂದ ನಮಗೆ ಬಂದಿದೆ. ಇಷ್ಟಾದರೂ ಭಗವಂತ ನಮಗೆ ಅನುಗ್ರಹಿಸಿದಾನೆ, ಮತ್ತೆ ನಮಗೇನು ಬೇಕಾಗಿಲ್ಲ ಎಂಬ ಮನಸ್ಸನ್ನು ನಾವು ನಿರ್ಧಾರ ಮಾಡಿದರೆ ನಮ್ಗೆ ಯಾವುದೂ ಕಷ್ಟ ಇರಲ್ಲ. ಹೌದು, ಅನೇಕರಿಗೆ ಕಾರು ಇರ್ತದೆ, ಬಂಗ್ಲೆ ಇರ್ತದೆ, ಏನೆಲ್ಲ ತಿನ್ಲಿಕ್ಕೆ ಇರ್ತದೆ, ಆದ್ರೂ ಅವ್ರಿಗೆ ನೆರಳ್ತಾನೇ ಇರ್ತಾರೆ. ಯಾಕೆಂದ್ರೆ ಏನಿದೆ ಅನ್ನೋದಕ್ಕಿಂತ ಏನಿಲ್ಲ ಅದ್ರ ಕಡೆ ಗಮನ ಜಾಸ್ತಿ ಜನರ ಲಕ್ಷ್ಯ. ನಮ್ಮ ಹತ್ರ ಏನಿದೆ ಅನ್ನೋದ್ರ ಕಡೆಗೆ ಹೆಚ್ಚು ಗಮನ ಕೊಡಬೇಕು ಅಂತ ಹೇಳಿದಿರಿ. ಪದ್ಮನಾಭ ನಗರದಿಂದ ಸೀಮಾ ಕರೆ ಮಾಡ್ತಾ ಇದ್ದಾರೆ. ಸೀಮಾ ಅವರೇ ನಮಸ್ಕಾರ. ಸೀಮಾ ನಮಸ್ಕಾರ ಸರ್. ತಮ್ಮ ಪ್ರಶ್ನೆ ಕೇಳಿ. ನನ್ ಪ್ರಶ್ನೆ ಅಂದ್ರೆ, ನಾವು ಈಗ ಚಾತುರ್ಮಾಸದಲ್ಲಿ ದ್ವಾದಶಿಗೆ ದಾನ ಅಂತ ಕೊಡ್ತೀವಿ, ಪ್ರತಿ ದ್ವಾದಶಿಗೆ. ಅದನ್ನ ನಾವು ಮೊದ್ಲೇ ಕೊಡ್ಬೇಕಾ, ಅದ್ ಮೊದ್ಲೇ ಕೊಡೋಕೆ ಸಂಕಲ್ಪ ಮಾಡ್ಕೋಬೇಕಾ, ಅಥವಾ ಎಲ್ಲ ಮುಗಿದ್ಮೇಲೆ ನಾವು 4 ತಿಂಗಳು ಮುಗಿದ್ಮೇಲೆ ಕೊಟ್ರು ಆಗತ್ತಾ? ಮುಂಚೆ ಕೊಡ್ಬೇಕಾ ಆಮೇಲೆ ಕೊಡ್ಬೇಕಾ ದಾನ? ಆಯ್ತಮ್ಮ. ಇಲ್ಲಿ ಆಯಾ ಮಾಸಗಳಲ್ಲಿ ತ್ಯಾಜ್ಯ ಹೇಳಿದಂತ ಪದಾರ್ಥಗಳನ್ನು ನೀವು ದಾನ ಮಾಡುವುದಾದ್ರೆ ಆಯಾ ವೃತ್ತದ ಮುಗದ ಮೇಲೆ ಮರುದಿವಸ ದಾನ ಮಾಡಬೇಕು, ಸಂಕಲ್ಪ ಪೂರ್ವಕವಾಗಿ ದಾನ ಮಾಡಬೇಕು. ಆ ವ್ರತ ಇದ್ದಾಗನೇ ಆ ಪದಾರ್ಥಗಳ ದಾನ ಮಾಡತಕ್ಕಂಥದ್ದು ನಿಷೇಧ, ಅದು ಅಶಾಸ್ತ್ರೀಯ. ಯಾವುದು ತಿನ್ನಬಾರದು ಅಂತಿದೆಯೋ ಅದೇ ಪದಾರ್ಥವನ್ನು ಬೇರೆಯವರಿಗೆ ಆ ಸಮಯದಲ್ಲಿ ಕೊಟ್ರೆ ಅದು ಶಾಸ್ತ್ರ ನಿಷಿದ್ಧ. ನೀವು ಏನೇ ಕೊಡಬೇಕು ಅಂತಿದ್ರೂ ದ್ವಾದಶಿ ದಿವಸ ಸಂಕಲ್ಪ ಮಾಡಿ ನೀವು ಅವತ್ತನೇ ಕೊಡಬಹುದು, ಅಥವಾ ನಿಮ್ಗೆ ಅನುಕೂಲ ಇದ್ದ ದಿವಸ ಆದ್ರೂ ಬಂದು ಸಮರ್ಪಣೆ ಮಾಡಬಹುದು. ನಾವು ಕೊಡೋದ್ರ ಬಗ್ಗೆನೇ ಮಾತಾಡ್ತಾ ಇದೀವಿ. ತಗೊಳ್ಳೋದ್ರ ಕಡೆಗೆ ಜಾಸ್ತಿ ಗಮನ ಇರ್ತದೆ, ಕೊಡೋದ್ರ ಬಗ್ಗೆ ಸ್ವಲ್ಪ ಕೈ ಹಿಡಿತದೆ. ಈಗ ಜಾಸ್ತಿ ಕೊಡಂಗಾಗ್ಬೇಕಂದ್ರೆ ನೀವ್ ಯಾವ ತರ ತಿಳುವಳಿಕೆ ನೀಡ್ತೀರಾ? ಈಗ ಭಗವಂತ ನಮಗೆ ಏನು ಅನುಗ್ರಹಿಸಿದಾನೆ ಆ ಒಂದು ದ್ರವ್ಯದಲ್ಲಿ, ಆ ಒಂದು ಸಂಪತ್ತಿನಲ್ಲಿ ಕೆಲವೊಂದು ಭಾಗವನ್ನಾದರೂ ದಾನವನ್ನು ಮಾಡಲೇಬೇಕು ಅಂತ ಶಾಸ್ತ್ರ ಇದೆ. ಭಗವಂತ ಕೇವಲ ಭೋಗಕ್ಕೋಸ್ಕರವಾಗಿ ನಿನಗೆ ಅನುಗ್ರಹಿಸಿಲ್ಲ. ಈಗ ಯಾವುದೇ ಒಂದು ಸಂಪತ್ತಿನ ಒಂದು ಸಂತೋಷ ಮನುಷ್ಯನಿಗೆ ಬರಬೇಕು ಅಂತಂದ್ರೆ ತಾನು ಸ್ವತಃ ಭೋಗದಿಂದ ಅಷ್ಟು ಸಂತೋಷ ಸಿಗೋದಿಲ್ಲ. ಆ ಸಂಪತ್ತನ್ನು ಇನ್ನೊಬ್ಬರಿಗೆ ದಾನ ಮಾಡತಕ್ಕಂಥದ್ದೇನಿದೆ ಆ ದಾನದಲ್ಲಿ ವಿಶೇಷ ಸಂತೋಷ ಇದೆ. ಅದಕ್ಕೋಸ್ಕರವಾಗಿ ಈಶಾವಾಸ್ಯೋಪನಿಷತ್ತು ತೇನ ತ್ಯಕ್ತೇನ ಭುಂಜೇಥಾಹ ಮಾಗೃಧ ಕಸ್ಯಸ್ವಿಧನಂ ಅಂತ ಹೇಳಿದ್ದಾರೆ. ದಾನ ಮಾಡುವ ಮುಖಾಂತರ ನೀನು ತೃಪ್ತಿಯನ್ನು ಹೊಂದು ಸಂತೋಷವನ್ನು ಪಡಿ. ನಾವು ನಮಗೋಸ್ಕರವಾಗಿ ಎಷ್ಟೋ ₹1000 ಖರ್ಚು ಮಾಡಿ ನಾವು ಒಬ್ಬರೇ ಕುತ್ಕೊಂಡು ತಿಂದ್ರೆ ಅದು ಸಂತೋಷ ಸಿಗೋದಿಲ್ಲ. ಬಡವರಿಗೆ ಅಥವಾ ಸತ್ಪಾತ್ರರಿಗೆ ಯಾರು ಹಸಿದಿಂದ ಬಂದಿರ್ತಾರ ಅವರಿಗೆ ನೀವು ಒಂದೊಂದು ತುತ್ತು ಒಂದೊಂದು ಏನೋ ಒಂದು ದಾನ ಮಾಡ್ರಿ. ದಾನ ಮಾಡಿ ನೀವು ಕೃಷ್ಣಾರ್ಪಣ ವಸ್ತು ಅಂದಾಗ ನಿಮಗೆ ಯಾವ ಭೋಗದಿಂದಲೂ ಸಿಗದೇ ಇರತಕ್ಕಂಥ ಸಂತೋಷ, ಆನಂದ, ನೆಮ್ಮದಿ ಆ ದಾನದಿಂದ ಸಿಗ್ತದೆ. ತುಂಬಾನೇ ಸರಿ. ನಮ್ಗೆ ತೃಪ್ತಿ ಸಿಗ್ಬೇಕು ಅಂದ್ರೆ ದಾನ ಮಾಡ್ಬೇಕು ಅನ್ನೋ ಒಳ್ಳೆ ಮಾತು ಹೇಳಿದಿರಿ. ಗಂಗಾವತಿಯಿಂದ ದೇವಿರಮ್ಮ ಕರೆ ಮಾಡ್ತಾ ಇದ್ದಾರೆ. ದೇವಿರಮ್ಮ ಅವರೇ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಪ್ರಶ್ನೆ ಕೇಳಿ ದೇವಿರಮ್ಮ ಅವರೇ. ಗುರುಜಿ ನಮಸ್ಕಾರ. ಗುರುಜಿ ಹೇಳಮ್ಮ. ನಮಸ್ಕಾರ ಗುರುಜಿ. ಹೇಳಿ ಮುಂದುವರಿಸಿ. ನಾವು ಈಗ ಮದುವೆ ಆದ ವರ್ಷ ಪೂಜೆ ಮಾಡ್ಬೇಕಂತೇಳಿ ಸಸಿಗಳು ಇಟ್ಟಿದ್ದೀವ್ರಿ. ಈಗ ಗರ್ಭಿಣಿ ಅದಾಳ್ರಿ. ಈಗ 2 ವರ್ಷ ಮಾಡಿವ್ರಿ, ಇದು 3ನೇ ವರ್ಷ ರೀ. ಈಗ ಹೆರಿಗಿಗೆ ಹೋಗ್ಯಾಡ್ರಿ. 24ಕ್ಕೆ ಡೇಟ್ ಕೊಟ್ಟಾರಕಿ ಹೆರಿಗಿದ. ಈಗ ಮುಂದೆ 25ಕ್ಕೆ ಹಾಕಿದ ಮಂಗಳವಾರ ಪೂಜೆ ಐತಿ. ಮತ್ತೆ ಮಾಡೋದು ಬಿಡಬಾರ್ದಂತಾರೆ, ಹೆಂಗ್ ಮಾಡೋಕ್ರಿ ಸರ್? ಅದು ವೃದ್ಧಾಶೌಚ ಬರಂಗಿದ್ರೆ ಮಾಡಬಾರದು. ಇದು ಜನನ ಆಗ್ತದೆ, ಹೆರಿಗೆ ಆಗ್ತಕ್ಕಂಥ ಸಂಭವ ಇದ್ರೆ ನೀವು ಕೇವಲ ನಮಸ್ಕಾರ ಮಾಡಿ, ಪಕ್ಕದ ಮನೆಯವರು ಏನಾದರೂ ಮಾಡ್ತಾ ಇದ್ರೆ ಅಲ್ಲಿ ಹೋಗಿ ನಮಸ್ಕಾರ ಮಾಡ್ರಿ.
ಅಷ್ಟೇ. ಕೆಲವೊಂದು ಯಾವುದು ನಮ್ಮ ಕೈಯಲ್ಲಿ ಇರೋದಿಲ್ವೋ ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಅಗತ್ಯ ಇಲ್ಲ ಅಲ್ವಾ? ಈಗ ಕೆಲವೊಂದೆಲ್ಲ ಈಗ ನಮ್ಗೆ ಈಗ ಹೊಟ್ಟೆ ಹಸಿತದೆ, ಅದಕ್ಕೇನೋ ತಿನ್ಬೇಕು ಅಷ್ಟೇ, ಅದಕ್ಕೆ ಯಾಕೆ ಹಸಿಯುತ್ತೆ ಅಂತ ಅಂದ್ರೆ ಯೋಚನೆ ಮಾಡಕ್ಕಾಗಲ್ಲ. ಹಾಗೆ ಕೆಲವೊಂದು ಪ್ರಕೃತಿ ದತ್ತವಾದಂತಹ ವಿಚಾರಗಳು, ಅದನ್ನ ನಾವು ನೋಡೋ ರೀತಿ ಮೇಲೆ ಬದುಕು ಸುಂದರ ಆಗ್ತದೆ ಅಂತ ಅನ್ಸುತ್ತೆ. ಏನಂತೀರಿ? ಹೌದು, ನಾವು ನಮ್ಮ ಅನುಸಂಧಾನ ಏನಿದೆ, ನಮ್ಮ ಮನಸ್ಸೇನಿದೆ ವಿಶಾಲ ಇರಬೇಕು. ಯಾವುದೇ ಧರ್ಮಾಚರಣೆ ಇದ್ರೂ ಸಹ ಒಂದು ಮಾನವೀಯತೆಯನ್ನು ಬಿಟ್ಟು ಇಲ್ಲ. ಹೌದು, ಖಂಡಿತ ಸರಿ. ಯಾವುದೇ ಒಂದು ಧರ್ಮಾಚರಣೆ ಇರಲಿ, ನಾವು ಮಡಿ ಅಂತೀವಿ, ಮಡಿ ಅನ್ಕೊಂಡು ಯಾರನ್ನೇ ಒಂದು ಮುಟ್ಟದೇ ಇರೋದು, ಅಥವಾ ಅವನು ಕಷ್ಟದಲ್ಲಿರ್ತಾನೆ, ಅವನು ಬೀಳ್ತಾ ಇರ್ತಾನೆ, ಮಡಿಲಿದ್ದೀವಿ ಅನ್ಕೊಂಡು ಅವನ ಮುಟ್ಟದೇ ಇದ್ರೆ ಅದು ಒಂದು ದೋಷ. ನಾವು ಯಾವುದೇ ಕಾಲದಲ್ಲಿಯೂ ಸಹ ಇನ್ನೊಬ್ಬರ ರಕ್ಷಣೆಗೋಸ್ಕರ ಸಂದರ್ಭೋಚಿತ ವರ್ತನೆ ಇರಬೇಕಲ್ಲ. ಸಂದರ್ಭೋಚಿತ ವರ್ತನೆ, ಪರೋಪಕಾರ ಇರಬೇಕು. ಇದ್ದರೆ ಯಾವುದೂ ಅಧರ್ಮ ಅಲ್ಲ. ಇನ್ನೊಬ್ಬರ ರಕ್ಷಣೆ, ಇನ್ನೊಬ್ಬರ ಒಂದು ಆನಂದಕ್ಕೋಸ್ಕರವಾಗಿ, ಇನ್ನೊಬ್ಬರ ತೃಪ್ತಿಗೋಸ್ಕರವಾಗಿ ಪರೋಪಕಾರ ಇತ್ತು ಅಂತಂದ್ರೆ ಯಾವ ಸ್ಪೃಷ್ಟ ದೋಷಗಳು ಅಲ್ಲಿ ಇರುವುದಿಲ್ಲ. ಒಟ್ಟಾರೆ ಹೇಳೋದಾದ್ರೆ ಈ ಚಾತುರ್ಮಾಸದ ಅನುಷ್ಠಾನದ ಬಗ್ಗೆ ಸಂಕ್ಷಿಪ್ತವಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಈ ಚಾತುರ್ಮಾಸದಲ್ಲಿ ಭಗವಂತನನ್ನು ಕುರಿತು ವಿಶೇಷ ಉಪಾಸನೆ ಮಾಡಬೇಕು, ಅನೇಕ ದಾನಗಳನ್ನು ಮಾಡಬೇಕು, ಅನೇಕ ವ್ರತಾನುಷ್ಠಾನವನ್ನು ಮಾಡಬೇಕು. ಈ ಚಾತುರ್ಮಾಸದಲ್ಲಿ ಮಾಡಿದಂಥ ಎಲ್ಲಾ ವಿಧಿವಿಧಾನ, ಧಾರ್ಮಿಕ ವಿಧಿವಿಧಾನಗಳಿಂದಲೂ ವಿಶೇಷ ಫಲವನ್ನು ಭಗವಂತ ಹೇಳಿದ್ದಾನೆ. ಅದಕ್ಕೋಸ್ಕರವಾಗಿ ಇವಾಗ ನಾಗರ ದೇವರೇ ಒಂದು ಪಂಚಮಿ ಇದೆ, ಚತುರ್ಥಿ ಇದೆ, ಆಮೇಲೆ ಒಂದು ಉಪಕರ್ಮ ಇದೆ, ಆಮೇಲೆ ಒಂದು ಗಣೇಶನನ್ನು ಕೂಡಿಸ್ತೀವಿ, ಸ್ವರ್ಣಗೌರಿ, ಜ್ಯೇಷ್ಠಾದೇವಿ, ಏನೆಲ್ಲ ಚಾತುರ್ಮಾಸದಲ್ಲಿನೇ ಬರ್ತಾ ಇವೆ ಇವು. ಆಮೇಲೆ ನಾವು ವಿಶೇಷವಾಗಿ ಒಂದು ಶರನ್ನವರಾತ್ರಿ ಬರ್ತದೆ, ಒಂದು ದೇವಿಯ ಉಪಾಸನೆ, ಒಂದು ವೆಂಕಟರಮಣನ ಉಪಾಸನೆ, ಎಲ್ಲವೂ ಸಹಿತವಾಗಿ ಇವು ಚಾತುರ್ಮಾಸದ ಅಂತರ್ಗತವಾಗಿರ್ತಕ್ಕಂಥ ನಿಯಮಗಳಿವು. ಇಲ್ಲಿ ವಿಶೇಷ ಫಲವನ್ನು ಕೊಡ್ತಕ್ಕಂಥ ಒಂದು ಇದು ಸಮಯ. ಈ ಸಮಯದಲ್ಲಿ ನಾವು ಜಪವನ್ನು ಮತ್ತು ತಪವನ್ನು ಮತ್ತು ದಾನಗಳನ್ನು, ಹೋಮ ಹವನಾದಿಗಳನ್ನು ವಿಶೇಷವಾಗಿ ಮಾಡಬೇಕು. ಅದಕ್ಕೆ ವಿಶೇಷ ಫಲ ಉಂಟು. ಭಗವಂತ ಪ್ರತಿಯೊಂದು ಕ್ಷಣದ ಪ್ರತಿಯೊಬ್ಬ ಮನುಷ್ಯನ ಒಂದು ಕ್ರಿಯೆಯನ್ನು, ಚಟುವಟಿಕೆಯನ್ನು ನೋಡ್ತಾ ಗಮನಿಸ್ತಾ ಇರ್ತಾನೆ. ಇವಾಗ ಉದಾಹರಣೆಗೆ ಹೇಳಬೇಕು ಅಂದ್ರೆ ಕಾಯ ವಾಚ ಮನಸ ಅಂತ ನಾವು ಹೇಳ್ತೀವಿ. ಅಂದ್ರೆ ಎಲ್ಲ ಒಂದು ಗಮನ, ನಾವು ಒಂದು ಭಗವಂತನ ಜೊತೆಗೆ ನಮ್ಮ ಒಂದು ನಡವಳಿಕೆ ಎಲ್ಲವೂ ಕಾರಣ ಆಗತ್ತೆ ಅನ್ನೋದನ್ನ ಚಾತುರ್ಮಾಸದ ಅನುಷ್ಠಾನ ಮತ್ತು ಅದರ ಉಪಯೋಗಗಳನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಕ್ಕಾಗಿ ವೀಕ್ಷಕರ ಪರವಾಗಿ, ಚಂದ್ರನ ಪರವಾಗಿ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ.